ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ. ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ. ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ಈ ದೇಶಗಳಲ್ಲಿ ಮಲೇರಿಯಾವನ್ನು ಯಶಸ್ವಿಯಾಗಿ ನಿರ್ಮೂಲನೆ ಮಾಡುವುದು ಕೀಟನಾಶಕ ಚಿಕಿತ್ಸೆಯ ಬೆಡ್ನೆಟ್ಗಳ ವ್ಯಾಪಕ ಬಳಕೆ, ಕ್ಷಿಪ್ರ ರೋಗನಿರ್ಣಯ ಪರೀಕ್ಷೆಗಳು ಮತ್ತು ಮಲೇರಿಯಾ ವಿರೋಧಿ ಔಷಧಗಳೊಂದಿಗೆ ಪರಿಣಾಮಕಾರಿ ಚಿಕಿತ್ಸೆ ಸೇರಿದಂತೆ ತಂತ್ರಗಳ ಸಂಯೋಜನೆಗೆ ಕಾರಣವಾಗಿದೆ. ಹೆಚ್ಚುವರಿಯಾಗಿ ಸಮುದಾಯ ಜಾಗೃತಿ ಅಭಿಯಾನಗಳು ಮಲೇರಿಯಾ ತಡೆಗಟ್ಟುವಿಕೆಯ ಬಗ್ಗೆ ಜನರಿಗೆ ಶಿಕ್ಷಣ ನೀಡುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿವೆ ಮತ್ತು ಸುತ್ತಮುತ್ತಲಿನ ಸ್ವಚ್ಛತೆ ಮತ್ತು ಸೊಳ್ಳೆಗಳು ಸಂತಾನೋತ್ಪತ್ತಿ ಮಾಡುವ ಸ್ಥಳದಲ್ಲಿ ನಿಂತ ನೀರನ್ನು ತಪ್ಪಿಸುವಂತಹ ಆರೋಗ್ಯಕರ ಅಭ್ಯಾಸಗಳನ್ನು ಉತ್ತೇಜಿಸುತ್ತದೆ. ಈ ಸಾಧನೆಯು ಮಲೇರಿಯಾದ ಹೊರೆಯೊಂದಿಗೆ ಹೋರಾಡುತ್ತಿರುವ ಇತರ ದೇಶಗಳಿಗೆ ಸ್ಫೂರ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಪ್ರಸರಣವನ್ನು ತಡೆಗಟ್ಟುವ ಮತ್ತು ಆರೋಗ್ಯ ಸೇವೆಗಳಿಗೆ ಪ್ರವೇಶವನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವ ಸಮಗ್ರ ನಿಯಂತ್ರಣ ಕ್ರಮಗಳನ್ನು ಅನುಷ್ಠಾನಗೊಳಿಸುವ ಪ್ರಾಮುಖ್ಯತೆಯನ್ನು ಇದು ಎತ್ತಿ ತೋರಿಸುತ್ತದೆ. ಶ್ರೀಲಂಕಾ ಮತ್ತು ಮಾರಿಷಸ್ನ ಯಶಸ್ಸಿನ ಕಥೆಗಳು ರಾಜಕೀಯ ಇಚ್ಛಾಶಕ್ತಿ, ಹಣಕಾಸಿನ ಹೂಡಿಕೆ ಮತ್ತು ಸರ್ಕಾರಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಸಂಶೋಧಕರು ಮತ್ತು ಸಮುದಾಯಗಳ ನಡುವಿನ ಬಲವಾದ ಸಹಯೋಗದೊಂದಿಗೆ ಮಲೇರಿಯಾವನ್ನು ನಿರ್ಮೂಲನೆ ಮಾಡುವುದು ನಿಜಕ್ಕೂ ಸಾಧ್ಯ ಎಂದು ತೋರಿಸುತ್ತದೆ. ಜನ್ಮಜಾತ ಮಲೇರಿಯಾ ಅದರ ಹೆಚ್ಚು ಸಾಮಾನ್ಯವಾದ ಹರಡುವಿಕೆಗಿಂತ ಕಡಿಮೆ ಪ್ರಸಿದ್ಧವಾಗಿದ್ದರೂ ತಾಯಂದಿರು ಮತ್ತು ಅವರ ಹುಟ್ಟಲಿರುವ ಶಿಶುಗಳಿಗೆ ಗಮನಾರ್ಹ ಬೆದರಿಕೆಯನ್ನು ನೀಡುತ್ತದೆ. ಗರ್ಭಾವಸ್ಥೆಯಲ್ಲಿ ತಾಯಿಯು ಪ್ಲಾಸ್ಮೋಡಿಯಂ ಪರಾವಲಂಬಿಯಿಂದ ಸೋಂಕಿಗೆ ಒಳಗಾದಾಗ ಇದು ಸಂಭವಿಸುತ್ತದೆ. ನಂತರ ಅದು ಜರಾಯುವಿನ ಮೂಲಕ ಭ್ರೂಣಕ್ಕೆ ಹರಡುತ್ತದೆ. ಮಲೇರಿಯಾ ಹರಡುವಿಕೆಯ ಇತರ ರೂಪಗಳಿಗಿಂತ ಭಿನ್ನವಾಗಿ ಜನ್ಮಜಾತ ಮಲೇರಿಯಾವು ಸೊಳ್ಳೆ ಕಡಿತದ ಮೇಲೆ ಅವಲಂಬಿತವಾಗಿಲ್ಲ, ಆದರೆ ಸೋಂಕಿತ ತಾಯಿ ತನ್ನ ರಕ್ತ ಪ್ರವಾಹದಲ್ಲಿ ಪರಾವಲಂಬಿಯನ್ನು ಹೊತ್ತೊಯ್ಯುವ ಮೇಲೆ ಅವಲಂಬಿತವಾಗಿದೆ. ಜನ್ಮಜಾತ ಮಲೇರಿಯಾದ ಒಂದು ಆತಂಕಕಾರಿ ಅಂಶವೆಂದರೆ ಅದು ಶಿಶುಗಳಲ್ಲಿ ಸಾಮಾನ್ಯವಾಗಿ ಗಮನಿಸದೇ ಹೋಗಬಹುದು, ಏಕೆಂದರೆ ಜನನದ ನಂತರ ರೋಗಲಕ್ಷಣಗಳು ತಕ್ಷಣವೇ ಪ್ರಕಟಗೊಳ್ಳುವುದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಸೋಂಕಿನ ಯಾವುದೇ ಚಿಹ್ನೆಗಳು ಕಾಣಿಸಿಕೊಳ್ಳಲು ಹಲವಾರು ವಾರಗಳು ಅಥವಾ ತಿಂಗಳುಗಳವರೆಗೆ ತೆಗೆದುಕೊಳ್ಳಬಹುದು. ನವಜಾತ ಶಿಶುಗಳಲ್ಲಿ ಜ್ವರ, ರಕ್ತಹೀನತೆ ಮತ್ತು ಕಳಪೆ ಆಹಾರ ಪದ್ಧತಿಗಳಂತಹ ಸಂಭಾವ್ಯ ರೋಗಲಕ್ಷಣಗಳ ಬಗ್ಗೆ ಜಾಗರೂಕರಾಗಿರಲು ಮತ್ತು ತಿಳಿದಿರುವುದು ಪೋಷಕರು ಮತ್ತು ಆರೋಗ್ಯ ವೃತ್ತಿಪರರಿಗೆ ಸಮಾನವಾಗಿ ಮುಖ್ಯವಾಗಿದೆ. ಜನ್ಮಜಾತ ಮಲೇರಿಯಾವನ್ನು ಮೊದಲೇ ಗುರುತಿಸಿ ಚಿಕಿತ್ಸೆ ನೀಡುವ ಮೂಲಕ ವೈದ್ಯರು ಈ ದುರ್ಬಲ ಶಿಶುಗಳಿಗೆ ಸಂಭಾವ್ಯ ದೀರ್ಘಕಾಲೀನ ಆರೋಗ್ಯ ತೊಡಕುಗಳನ್ನು ಕಡಿಮೆ ಮಾಡಬಹುದು. ಜನ್ಮಜಾತ ಮಲೇರಿಯಾವನ್ನು ತಡೆಗಟ್ಟಲು ಗರ್ಭಾವಸ್ಥೆಯಲ್ಲಿ ಸೋಂಕಿನಿಂದ ಗರ್ಭಿಣಿಯರನ್ನು ರಕ್ಷಿಸುವ ಒಂದು ಸಮಗ್ರ ವಿಧಾನದ ಅಗತ್ಯವಿದೆ. ಕೀಟನಾಶಕ ಚಿಕಿತ್ಸೆಯ ಬೆಡ್ನೆಟ್ಗಳನ್ನು ಬಳಸುವುದು ಮತ್ತು ಮಧ್ಯಂತರ ತಡೆಗಟ್ಟುವ ಚಿಕಿತ್ಸೆಯನ್ನು ಅನುಷ್ಠಾನಗೊಳಿಸುವುದು ತಾಯಿಯ ಸೋಂಕನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಸಾಬೀತಾದ ತಂತ್ರಗಳಾಗಿವೆ. ಹೆಚ್ಚುವರಿಯಾಗಿ ದಿನನಿತ್ಯದ ಪ್ರಸವಪೂರ್ವ ಆರೈಕೆಯು ಗರ್ಭಿಣಿಯರನ್ನು ಮಲೇರಿಯಾಕ್ಕಾಗಿ ಪರೀಕ್ಷಿಸುವುದನ್ನು ಒಳಗೊಂಡಿರಬೇಕು. ಇದರಿಂದಾಗಿ ಅಗತ್ಯವಿದ್ದರೆ ತ್ವರಿತ ಚಿಕಿತ್ಸೆಯನ್ನು ನಿರ್ವಹಿಸಬಹುದು. ಆಗಾಗ್ಗೆ ಕಡೆಗಣಿಸಲ್ಪಡುವ ಈ ಪ್ರಸರಣ ವಿಧಾನದ ಬಗ್ಗೆ ಹೆಚ್ಚಿನ ಜಾಗೃತಿಯ ಮೂಲಕ ಈ ಮಾರಣಾಂತಿಕ ಕಾಯಿಲೆಯ ಹಿಡಿತದಿಂದ ನಿರೀಕ್ಷಿತ ತಾಯಂದಿರು ಮತ್ತು ಅವರ ಅಮೂಲ್ಯವಾದ ಮಕ್ಕಳನ್ನು ನಾವು ಉತ್ತಮವಾಗಿ ರಕ್ಷಿಸಬಹುದು. ಜನ್ಮಜಾತ ಮಲೇರಿಯಾವು ಪ್ರತಿ ಮಗುವಿಗೆ ಆರೋಗ್ಯಕರ ಆರಂಭವನ್ನು ಖಚಿತಪಡಿಸಿಕೊಳ್ಳಲು ಆರೋಗ್ಯ ಪೂರೈಕೆದಾರರು, ನೀತಿ ನಿರೂಪಕರು ಮತ್ತು ಸಮುದಾಯಗಳಿಂದ ಸಾಮೂಹಿಕ ಪ್ರಯತ್ನದ ಅಗತ್ಯವಿದೆ. ಈ ತಡೆಗಟ್ಟಬಹುದಾದ ಅನಾರೋಗ್ಯದ ಹೊರೆಯಿಂದ ಮುಕ್ತವಾಗಿದೆ. ಮಲೇರಿಯಾ ಕೇವಲ ಸಾಮಾನ್ಯ ಉಷ್ಣವಲಯದ ರೋಗವಲ್ಲ, ಇದು ಮೂಕ ಕೊಲೆಗಾರನೂ ಆಗಿರಬಹುದು. ಊಹಿಸಲಾಗದ ರೀತಿಯಲ್ಲಿ ಮಾನವ ದೇಹದ ಮೇಲೆ ವಿನಾಶವನ್ನು ಉಂಟುಮಾಡುತ್ತದೆ. ಜ್ವರ, ಶೀತ ಮತ್ತು ಬೆವರುವಿಕೆಯಂತಹ ವಿಶಿಷ್ಟ ಲಕ್ಷಣಗಳ ಹೊರತಾಗಿ ಮಲೇರಿಯಾವು ಸಾಮಾನ್ಯವಾಗಿ ಗಮನಿಸದೇ ಇರುವ ಹಲವಾರು ತೊಡಕುಗಳನ್ನು ಉಂಟುಮಾಡಬಹುದು. ಉಸಿರಾಟದ ಸಮಸ್ಯೆಗಳು ಪರಾವಲಂಬಿ ಶ್ವಾಸಕೋಶದ ಅಂಗಾಂಶವನ್ನು ಆಕ್ರಮಿಸಿದಾಗ ಅಥವಾ ಶ್ವಾಸಕೋಶದಲ್ಲಿ ದ್ರವದ ಶೇಖರಣೆಗೆ ಕಾರಣವಾದಾಗ ಸಂಭವಿಸುವ ಒಂದು ತೊಡಕು. ಇದು ತೀವ್ರವಾದ ಉಸಿರಾಟದ ತೊಂದರೆಗೆ ಕಾರಣವಾಗಬಹುದು. ಆಳವಾದ ಉಸಿರಾಟವನ್ನು ತೆಗೆದುಕೊಳ್ಳುವಂತಹ ಸರಳ ಕಾರ್ಯಗಳನ್ನು ಸಹ ಕಷ್ಟಕರವಾಗಿಸುತ್ತದೆ. ಮಲೇರಿಯಾದ ಮತ್ತೊಂದು ಭಯಾನಕ ತೊಡಕು ಅಂಗಾಂಗ ವೈಫಲ್ಯ. ಪರಾವಲಂಬಿಗಳು ಕೆಂಪು ರಕ್ತ ಕಣಗಳೊಳಗೆ ಗುಣಿಸಿದಾಗ ಅವು ವಿಷಕಾರಿ ವಸ್ತುಗಳನ್ನು ಬಿಡುಗಡೆ ಮಾಡುತ್ತವೆ.
ಅದು ಕಾಲಾನಂತರದಲ್ಲಿ ಮೂತ್ರಪಿಂಡಗಳು ಮತ್ತು ಯಕೃತ್ತಿನಂತಹ ಅಂಗಗಳನ್ನು ಹಾನಿಗೊಳಿಸುತ್ತದೆ. ಈ ಪ್ರಮುಖ ಅಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಫಲವಾದ ಕಾರಣ ಇದು ಇತರ ದೈಹಿಕ ವ್ಯವಸ್ಥೆಗಳ ಮೇಲೆ ಕ್ಯಾಸ್ಕೇಡಿಂಗ್ ಪರಿಣಾಮಗಳನ್ನು ಬೀರಬಹುದು ಮತ್ತು ಒಟ್ಟಾರೆ ಆರೋಗ್ಯಕ್ಕೆ ಗಂಭೀರ ಬೆದರಿಕೆಯನ್ನು ಉಂಟುಮಾಡಬಹುದು. ಇದಲ್ಲದೆ ಪರಾವಲಂಬಿಗಳಿಂದ ಕೆಂಪು ರಕ್ತ ಕಣಗಳ ನಾಶದಿಂದಾಗಿ ಮಲೇರಿಯಾದ ಮತ್ತೊಂದು ಸಾಮಾನ್ಯ ಪರಿಣಾಮವೆಂದರೆ ರಕ್ತಹೀನತೆ. ಇದು ಆಯಾಸ ಮತ್ತು ದೌರ್ಬಲ್ಯಕ್ಕೆ ಕಾರಣವಾಗುವುದಲ್ಲದೆ ದೇಹದಾದ್ಯಂತ ಆಮ್ಲಜನಕದ ಸಾಗಣೆಯನ್ನು ತಡೆಯುತ್ತದೆ. ಆದಾಗ್ಯೂ ಬಹುಶಃ ಮಲೇರಿಯಾಕ್ಕೆ ಸಂಬಂಧಿಸಿದ ಅತ್ಯಂತ ಅಪಾಯಕಾರಿ ತೊಡಕುಗಳಲ್ಲಿ ಒಂದು ಸೆರೆಬ್ರಲ್ ಮಲೇರಿಯಾ. ಇದು ಮೆದುಳಿನ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಚಿಕಿತ್ಸೆ ನೀಡದೆ ಬಿಟ್ಟರೆ ಮಾರಕವಾಗಬಹುದು. ಈ ನರವೈಜ್ಞಾನಿಕ ಸ್ಥಿತಿಯು ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ಅಥವಾ ಮಲೇರಿಯಾ ಪರಾವಲಂಬಿಗಳಿಗೆ ಸೀಮಿತವಾದ ಅಥವಾ ಯಾವುದೇ ಪ್ರತಿರಕ್ಷೆಯನ್ನು ಹೊಂದಿರುವ ವ್ಯಕ್ತಿಗಳಲ್ಲಿ ಕಂಡುಬರುತ್ತದೆಯಾದರೂ ಅವರು ತೀವ್ರ ಅನಾರೋಗ್ಯದಿಂದ ಪ್ರತಿರಕ್ಷಿತರಾಗಿದ್ದಾರೆಂದು ಭಾವಿಸುವ ಆರೋಗ್ಯವಂತ ವಯಸ್ಕರಲ್ಲಿ ಸಹ ಇದನ್ನು ಕಡಿಮೆ ಅಂದಾಜು ಮಾಡಬಾರದು. ಸೆರೆಬ್ರಲ್ ಮಲೇರಿಯಾದ ಲಕ್ಷಣಗಳು ರೋಗಗ್ರಸ್ತವಾಗುವಿಕೆಗಳು, ಗೊಂದಲ, ಪ್ರಜ್ಞೆಯ ನಷ್ಟ ಮತ್ತು ಕೋಮಾವನ್ನು ಒಳಗೊಂಡಿರುತ್ತದೆ. ಪೀಡಿತರಿಗೆ ವಿನಾಶಕಾರಿ ಚಿತ್ರವನ್ನು ಚಿತ್ರಿಸುವುದು. ಮಲೇರಿಯಾ ಪರಾವಲಂಬಿಗಳು ನಿರ್ದಿಷ್ಟವಾಗಿ ಪ್ಲಾಸ್ಮೋಡಿಯಂ ಕುಲಕ್ಕೆ ಸೇರಿದವುಗಳು. ಸೊಳ್ಳೆಗಳು ಮತ್ತು ಮಾನವರಲ್ಲಿ ವ್ಯಾಪಿಸಿರುವ ಆಕರ್ಷಕ ಮತ್ತು ಸಂಕೀರ್ಣವಾದ ಜೀವನ ಚಕ್ರವನ್ನು ಹೊಂದಿವೆ. ಮಲೇರಿಯಾ ಸೋಂಕಿತ ಸೊಳ್ಳೆಯು ಆರೋಗ್ಯವಂತ ವ್ಯಕ್ತಿಯನ್ನು ಕಚ್ಚಿದಾಗ ಸಾಂಕ್ರಾಮಿಕ ಪರಾವಲಂಬಿಗಳನ್ನು ಅವರ ರಕ್ತ ಪ್ರವಾಹಕ್ಕೆ ಚುಚ್ಚಲಾಗುತ್ತದೆ. ಇಲ್ಲಿಂದ ಅವರು ಯಕೃತ್ತಿಗೆ ಪ್ರಯಾಣಿಸುತ್ತಾರೆ. ಅಲ್ಲಿ ಅವರು ಕೆಂಪು ರಕ್ತ ಕಣಗಳನ್ನು ಆಕ್ರಮಿಸಲು ರಕ್ತ ಪ್ರವಾಹಕ್ಕೆ ಬಿಡುಗಡೆ ಮಾಡುವ ಮೊದಲು ವೇಗವಾಗಿ ಗುಣಿಸುತ್ತಾರೆ. ಈ ಪರಾವಲಂಬಿ ಪ್ರಯಾಣದ ಬಗ್ಗೆ ನಿಜವಾಗಿಯೂ ಗಮನಾರ್ಹವಾದ ಸಂಗತಿಯೆಂದರೆ ಅದರ ಜೀವನ ಚಕ್ರದ ಪ್ರತಿಯೊಂದು ಹಂತದಲ್ಲಿ ಪರಾವಲಂಬಿಯು ವಿಭಿನ್ನ ಗುಣಲಕ್ಷಣಗಳನ್ನು ಪ್ರದರ್ಶಿಸುತ್ತದೆ. ಇದು ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಗೆ ಹೋರಾಡಲು ಕಷ್ಟವಾಗುತ್ತದೆ. ಉದಾಹರಣೆಗೆ, ಕೆಂಪು ರಕ್ತ ಕಣಗಳ ಒಳಗೆ ಇರುವಾಗ ಪರಾವಲಂಬಿಯು ತನ್ನ ಮಾನವನ ಆತಿಥೇಯ ಜೀವಕೋಶದ ಮೇಲ್ಮೈಯಿಂದ ಪ್ರೋಟೀನ್ಗಳನ್ನು ಪಡೆದುಕೊಳ್ಳುವ ಮೂಲಕ ತನ್ನನ್ನು ತಾನೇ ಮರೆಮಾಚುತ್ತದೆ ಮತ್ತು ಅವುಗಳನ್ನು ತನ್ನದೇ ಆದ ಮೇಲ್ಮೈಗೆ ಮಾರ್ಪಡಿಸುತ್ತದೆ. ಇದು ಪತ್ತೆಹಚ್ಚುವಿಕೆಯಿಂದ ತಪ್ಪಿಸಿಕೊಳ್ಳಲು ಅನುಮತಿಸುವ ಒಂದು ಬುದ್ಧಿವಂತ ವೇಷದ ಕಾರ್ಯವಿಧಾನವಾಗಿದೆ. ಈ ಸಾಮರ್ಥ್ಯವು ಈ ಪರಾವಲಂಬಿಗಳು ತಮ್ಮ ಆತಿಥೇಯಗಳೊಳಗೆ ತಮ್ಮ ಬದುಕುಳಿಯುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಎಷ್ಟು ಸ್ಥಿತಿಸ್ಥಾಪಕ ಮತ್ತು ಹೊಂದಿಕೊಳ್ಳಬಲ್ಲವು ಎಂಬುದನ್ನು ಎತ್ತಿ ತೋರಿಸುತ್ತದೆ. ಈ ಸಂಕೀರ್ಣ ಜೀವನ ಚಕ್ರವನ್ನು ಅರ್ಥಮಾಡಿಕೊಳ್ಳುವುದು ವ್ಯಕ್ತಿಗಳಲ್ಲಿ ಮಲೇರಿಯಾ ರೋಗಲಕ್ಷಣಗಳು ಏಕೆ ವಿಭಿನ್ನವಾಗಿ ಪ್ರಕಟವಾಗಬಹುದು ಎಂಬುದರ ಮೇಲೆ ಬೆಳಕು ಚೆಲ್ಲುತ್ತದೆ. ಆದರೆ ಈ ರೋಗದ ವಿರುದ್ಧ ಪರಿಣಾಮಕಾರಿ ಚಿಕಿತ್ಸೆಗಳು ಮತ್ತು ಲಸಿಕೆಗಳನ್ನು ಅಭಿವೃದ್ಧಿಪಡಿಸುವುದು ಎಷ್ಟು ಸವಾಲಾಗಿದೆ. ಈ ಪರಾವಲಂಬಿಗಳ ಜೀವನ ಚಕ್ರಗಳ ಪ್ರಕೃತಿಯ ವಿನ್ಯಾಸದ ಜಟಿಲತೆಗಳನ್ನು ಪರಿಶೀಲಿಸುವ ಮೂಲಕ ಸಂಶೋಧಕರು ಹೆಚ್ಚಿನ ಒಳನೋಟಗಳನ್ನು ಪಡೆಯುತ್ತಾರೆ. ಅದು ಒಮ್ಮೆ ಮತ್ತು ಎಲ್ಲರಿಗೂ ಈ ಜಾಗತಿಕ ಆರೋಗ್ಯ ಬೆದರಿಕೆಯನ್ನು ನಿರ್ಮೂಲನೆ ಮಾಡುವ ಕಡೆಗೆ ನಮ್ಮನ್ನು ಹತ್ತಿರಕ್ಕೆ ಕರೆದೊಯ್ಯುತ್ತದೆ. ಮಲೇರಿಯಾ ಪರಾವಲಂಬಿಗಳಿಂದ ಉಂಟಾಗುವ ಸೊಳ್ಳೆ ಹರಡುವ ರೋಗವು ಪ್ರತಿ ವರ್ಷ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುವ ಜಾಗತಿಕ ಆರೋಗ್ಯ ಕಾಳಜಿಯಾಗಿದೆ. ಒಮ್ಮೆ ಮಾನವ ದೇಹದೊಳಗೆ ಪರಾವಲಂಬಿಗಳು ಯಕೃತ್ತು ಮತ್ತು ಕೆಂಪು ರಕ್ತ ಕಣಗಳೆರಡರೊಳಗೆ ಸಂತಾನೋತ್ಪತ್ತಿಯನ್ನು ಒಳಗೊಂಡ ಸಂಕೀರ್ಣ ಜೀವನ ಚಕ್ರಕ್ಕೆ ಒಳಗಾಗುತ್ತವೆ. ಈ ದ್ವಂದ್ವ ಸಂತಾನೋತ್ಪತ್ತಿ ವಿಧಾನವು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ತಪ್ಪಿಸಲು ಮತ್ತು ನಿರಂತರವಾಗಿ ತಮ್ಮ ಆತಿಥೇಯರಿಗೆ ಸೋಂಕು ತರಲು ಅನುವು ಮಾಡಿಕೊಡುತ್ತದೆ. ಸೋಂಕಿತ ಸೊಳ್ಳೆಯು ಆರೋಗ್ಯವಂತ ವ್ಯಕ್ತಿಯನ್ನು ಕಚ್ಚಿದಾಗ, ಮಲೇರಿಯಾ ಪರಾವಲಂಬಿಗಳನ್ನು ಅವರ ರಕ್ತ ಪ್ರವಾಹಕ್ಕೆ ಚುಚ್ಚಿದಾಗ ಪ್ರಯಾಣವು ಪ್ರಾರಂಭವಾಗುತ್ತದೆ. ಅಲ್ಲಿಂದ ಈ ಸೂಕ್ಷ್ಮ ಆಕ್ರಮಣಕಾರರು ಯಕೃತ್ತಿಗೆ ದಾರಿ ಮಾಡಿಕೊಡುತ್ತಾರೆ. ಅಲ್ಲಿ ಅವರು ವೇಗವಾಗಿ ಸಂತಾನೋತ್ಪತ್ತಿ ಮಾಡುತ್ತಾರೆ. ಗಮನಾರ್ಹವಾಗಿ, ಸೋಂಕಿನ ಈ ಆರಂಭಿಕ ಹಂತವು ವಿಶಿಷ್ಟವಾಗಿ ಯಾವುದೇ ರೋಗಲಕ್ಷಣಗಳನ್ನು ತೋರಿಸುವುದಿಲ್ಲ. ನಂತರದ ಹಂತಗಳವರೆಗೆ ವ್ಯಕ್ತಿಗಳು ತಮ್ಮ ಸ್ಥಿತಿಯ ಬಗ್ಗೆ ತಿಳಿದಿರುವುದಿಲ್ಲ. ಸುಮಾರು 1 ಅಥವಾ 2 ವಾರಗಳ ಕಾಲ ಯಕೃತ್ತಿನಲ್ಲಿ ಸಂತಾನೋತ್ಪತ್ತಿ ಮಾಡಿದ ನಂತರ ಸಾವಿರಾರು ಹೊಸ ಪರಾವಲಂಬಿ ಸಂತತಿಯನ್ನು ರಕ್ತ ಪ್ರವಾಹಕ್ಕೆ ಬಿಡುಗಡೆ ಮಾಡಲಾಗುತ್ತದೆ. ಈ ಹಂತದಲ್ಲಿ ರೋಗಲಕ್ಷಣಗಳು ಉದ್ಭವಿಸಲು ಪ್ರಾರಂಭಿಸುತ್ತವೆ. ಶೀತ ಮತ್ತು ಜ್ವರ ತರಹದ ರೋಗಲಕ್ಷಣಗಳು ಸಾಮಾನ್ಯವಾಗಿ ಮಲೇರಿಯಾದ ಲಕ್ಷಣಗಳಾಗಿವೆ. ಮತ್ತೊಂದು ಸೊಳ್ಳೆ ಸೋಂಕಿತ ವ್ಯಕ್ತಿಯನ್ನು ಕಚ್ಚಿದಾಗ ಪರಾವಲಂಬಿಗಳು ಕೆಂಪು ರಕ್ತ ಕಣಗಳೊಳಗೆ ಆಕ್ರಮಣ ಮಾಡಿ ಮತ್ತು ಗುಣಿಸುವುದರಿಂದ ರೋಗ ಹರಡುವಿಕೆಗೆ ಉತ್ತೇಜನ ನೀಡುವುದರಿಂದ ಬಿಡುಗಡೆಯು ತೀವ್ರವಾದ ಪ್ರತಿರಕ್ಷಣಾ ಪ್ರತಿಕ್ರಿಯೆಯನ್ನು ಪ್ರಚೋದಿಸುತ್ತದೆ. ಮಲೇರಿಯಾ ಪರಾವಲಂಬಿಗಳು ವಿವಿಧ ಆತಿಥೇಯ ಕೋಶಗಳನ್ನು ಹೇಗೆ ಬಳಸಿಕೊಳ್ಳುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಮಾನವರಲ್ಲಿ ಅಂತಹ ದುರ್ಬಲಗೊಳಿಸುವ ಅನಾರೋಗ್ಯವನ್ನು ಉಂಟುಮಾಡುವ ಸಾಮರ್ಥ್ಯದ ಮೇಲೆ ಬೆಳಕು ಚೆಲ್ಲುತ್ತದೆ.
ನಮ್ಮ ದೇಹದಲ್ಲಿನ ಅನೇಕ ಸೈಟ್ಗಳನ್ನು ಗುರಿಯಾಗಿಸುವ ಮೂಲಕ ಯಕೃತ್ತು ಮತ್ತು ಕೆಂಪು ರಕ್ತ ಕಣಗಳು ಈ ಸ್ಥಿತಿಸ್ಥಾಪಕ ಜೀವಿಗಳು ರೋಗ ವಾಹಕ ಸೊಳ್ಳೆಯೊಂದಿಗೆ ಮತ್ತೊಂದು ದುರದೃಷ್ಟಕರ ಎನ್ಕೌಂಟರ್ಗಾಗಿ ಕಾಯುತ್ತಿರುವಾಗ ಪತ್ತೆಯಾಗದೆ ಉಳಿಯಬಹುದು. ಮಲೇರಿಯಾ ವಿರುದ್ಧದ ಹೋರಾಟದಲ್ಲಿ ಒಂದು ದೊಡ್ಡ ಸವಾಲು ಎಂದರೆ ಅದರ ರೋಗಲಕ್ಷಣಗಳು ಸಾಮಾನ್ಯವಾಗಿ ಇತರ ಸಾಮಾನ್ಯ ಕಾಯಿಲೆಗಳೊಂದಿಗೆ ಗೊಂದಲಕ್ಕೊಳಗಾಗಬಹುದು. ತಲೆನೋವು ಮತ್ತು ಆಯಾಸವು ಸಾಮಾನ್ಯ ಘಟನೆಗಳಲ್ಲ. ಇದು ತಪ್ಪಾದ ರೋಗ ನಿರ್ಣಯ ಮತ್ತು ವಿಳಂಬವಾದ ಚಿಕಿತ್ಸೆಗೆ ಕಾರಣವಾಗುತ್ತದೆ. ಆರಂಭಿಕ ಪತ್ತೆ ಮತ್ತು ತಡೆಗಟ್ಟುವ ವಿಧಾನಗಳ ಬಗ್ಗೆ ಸಮುದಾಯಗಳಿಗೆ ಶಿಕ್ಷಣ ನೀಡಲು ವ್ಯಾಪಕವಾದ ಜಾಗೃತಿ ಅಭಿಯಾನಗಳ ಪ್ರಾಮುಖ್ಯತೆಯನ್ನು ಇದು ಒತ್ತಿ ಹೇಳುತ್ತದೆ. ಇದಲ್ಲದೆ ಜಾಗತಿಕವಾಗಿ ಮಲೇರಿಯಾದ ಹೊರೆಯನ್ನು ಕಡಿಮೆ ಮಾಡುವಲ್ಲಿ ಪ್ರಗತಿಯನ್ನು ಸಾಧಿಸಲಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಈ ಪ್ರಗತಿಯು ಸ್ಥಗಿತಗೊಂಡಿರುವುದನ್ನು ನೋಡುವುದು ಆತಂಕಕಾರಿಯಾಗಿದೆ. ಹೊಸ ಔಷಧಗಳು ಮತ್ತು ಲಸಿಕೆಗಳ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಹೆಚ್ಚಿನ ಧನಸಹಾಯದ ಹೊರತಾಗಿಯೂ ಔಷಧ ನಿರೋಧಕತೆ ಮತ್ತು ಕೀಟನಾಶಕಗಳಿಗೆ ಸೊಳ್ಳೆ ಪ್ರತಿರೋಧದಿಂದ ಉಂಟಾಗುವ ಸವಾಲುಗಳನ್ನು ಜಯಿಸಲು ಹೆಚ್ಚಿನದನ್ನು ಮಾಡಬೇಕಾಗಿದೆ. ಈಗಾಗಲೇ ಮಾಡಿರುವ ಲಾಭಗಳನ್ನು ಉಳಿಸಿಕೊಳ್ಳಲು ಈ ಕ್ಷೇತ್ರಗಳಲ್ಲಿನ ನಾವೀನ್ಯತೆ ನಿರ್ಣಾಯಕವಾಗಿರುತ್ತದೆ. ಒಟ್ಟಾರೆಯಾಗಿ ಮಲೇರಿಯಾ ವಿರುದ್ಧದ ಜಾಗತಿಕ ಹೋರಾಟದಲ್ಲಿ ಆವೇಗವನ್ನು ಪುನರುಜ್ಜೀವನಗೊಳಿಸುವ ತುರ್ತು ಅಗತ್ಯವಿದೆ. ಸರ್ಕಾರಗಳು ಆರೋಗ್ಯ ರಕ್ಷಣೆಯ ಮೂಲಸೌಕರ್ಯದಲ್ಲಿ ಹೂಡಿಕೆಗೆ ಆದ್ಯತೆ ನೀಡಬೇಕು ಮತ್ತು ತಡೆಗಟ್ಟುವಿಕೆ, ರೋಗ ನಿರ್ಣಯ, ಚಿಕಿತ್ಸೆ ಮತ್ತು ಕಣ್ಗಾವಲುಗಾಗಿ ತಮ್ಮ ವ್ಯವಸ್ಥೆಗಳನ್ನು ಬಲಪಡಿಸಬೇಕು. ಸರ್ಕಾರಗಳು, ವಿಶ್ವ ಆರೋಗ್ಯ ಸಂಸ್ಥೆ, ಸಂಶೋಧಕರು, ನೆಲದ ಆರೋಗ್ಯ ಕಾರ್ಯಕರ್ತರು ಮತ್ತು ಪೀಡಿತ ಸಮುದಾಯಗಳ ಸಂಘಟಿತ ಪ್ರಯತ್ನದ ಮೂಲಕ ಮಾತ್ರ ಈ ರೋಗವನ್ನು ಒಮ್ಮೆ ಮತ್ತು ಎಲ್ಲರಿಗೂ ತೊಡೆದುಹಾಕಲು ನಾವು ಆಶಿಸುತ್ತೇವೆ. ಮಲೇರಿಯಾ ವಿರುದ್ಧದ ಹೋರಾಟದಲ್ಲಿ ಮಲೇರಿಯಾ ವಿರೋಧಿ ಔಷಧಿಗಳು ಮತ್ತು ಕೀಟನಾಶಕಗಳಿಗೆ ಪ್ರತಿರೋಧವು ಹೆಚ್ಚುತ್ತಿರುವ ಕಾಳಜಿಯಾಗಿದೆ. ಪರಿಣಾಮಕಾರಿ ಔಷಧಗಳು ಮತ್ತು ಕೀಟನಾಶಕಗಳ ಅಭಿವೃದ್ಧಿಯ ಹೊರತಾಗಿಯೂ ಮಲೇರಿಯಾ ಪರಾವಲಂಬಿಗಳ ಕೆಲವು ತಳಿಗಳು ನಿರೋಧಕವಾಗಿರುತ್ತವೆ. ಈ ಚಿಕಿತ್ಸೆಗಳು ಕಡಿಮೆ ಪರಿಣಾಮಕಾರಿಯಾಗುತ್ತವೆ. ಈ ಪ್ರತಿರೋಧವು ಮಲೇರಿಯಾ ಹರಡುವಿಕೆಯನ್ನು ನಿಯಂತ್ರಿಸುವಲ್ಲಿ ಗಮನಾರ್ಹ ಸವಾಲನ್ನು ಒಡ್ಡುತ್ತದೆ, ಏಕೆಂದರೆ ಇದು ಸೋಂಕಿತ ವ್ಯಕ್ತಿಗಳಿಗೆ ಚಿಕಿತ್ಸಾ ಆಯ್ಕೆಗಳನ್ನು ಮಿತಿಗೊಳಿಸುತ್ತದೆ ಮತ್ತು ಪರಾವಲಂಬಿಗಳು ವಿಕಸನಗೊಳ್ಳಲು ಮತ್ತು ಹೊಂದಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಇದಲ್ಲದೆ ಸೊಳ್ಳೆಗಳ ನಡವಳಿಕೆಯಲ್ಲಿನ ಬದಲಾವಣೆಗಳು ಮಲೇರಿಯಾವನ್ನು ಎದುರಿಸಲು ಸಂಕೀರ್ಣವಾದ ಪ್ರಯತ್ನಗಳನ್ನು ಹೊಂದಿವೆ. ಸೊಳ್ಳೆಗಳು ಸಂಜೆಯ ವೇಳೆಗೆ ಮುಂಚೆಯೇ ಆಹಾರ ನೀಡುವುದು ಅಥವಾ ಹೊರಾಂಗಣದಲ್ಲಿ ಕಚ್ಚುವುದು ಮುಂತಾದ ಹೊಸ ಅಭ್ಯಾಸಗಳನ್ನು ಅಭಿವೃದ್ಧಿಪಡಿಸುತ್ತಿವೆ. ಬೆಡ್ನೆಟ್ಗಳಂತಹ ಸಾಂಪ್ರದಾಯಿಕ ಹಸ್ತಕ್ಷೇಪದ ತಂತ್ರಗಳೊಂದಿಗೆ ಅವುಗಳನ್ನು ಗುರಿಯಾಗಿಸಲು ಕಷ್ಟವಾಗುತ್ತದೆ. ನಡವಳಿಕೆಯಲ್ಲಿನ ಈ ಬದಲಾವಣೆಗೆ ಸೊಳ್ಳೆಗಳು ಹೆಚ್ಚು ಸಕ್ರಿಯವಾಗಿದ್ದಾಗ ಮತ್ತು ಪರಿಣಾಮಕಾರಿಯಾಗಿ ಮಧ್ಯಸ್ಥಿಕೆಗಳನ್ನು ತಲುಪಿಸುವ ನವೀನ ವಿಧಾನಗಳ ಅಗತ್ಯವಿರುತ್ತದೆ. ಸಂಘರ್ಷ ಬಾಧಿತ ಸೆಟ್ಟಿಂಗ್ಗಳಲ್ಲಿ ಪ್ರಮುಖ ಮಧ್ಯಸ್ಥಿಕೆಗಳನ್ನು ತಲುಪಿಸುವುದು ಒಂದು ಅನನ್ಯ ಸವಾಲುಗಳನ್ನು ಒದಗಿಸುತ್ತದೆ. ಸಂಘರ್ಷವು ಆರೋಗ್ಯ ವ್ಯವಸ್ಥೆಗಳನ್ನು ಅಡ್ಡಿಪಡಿಸುತ್ತದೆ ಮತ್ತು ಪೀಡಿತ ಪ್ರದೇಶಗಳಿಗೆ ಪ್ರವೇಶವನ್ನು ತಡೆಯುತ್ತದೆ. ಸೊಳ್ಳೆ ಪರದೆಗಳನ್ನು ವಿತರಿಸುವುದು ಅಥವಾ ಲಸಿಕೆಗಳನ್ನು ನೀಡುವಂತಹ ತಡೆಗಟ್ಟುವ ಕ್ರಮಗಳಲ್ಲಿ ಅಂತರವನ್ನು ಉಂಟುಮಾಡುತ್ತದೆ. ಇದರ ಜೊತೆಗೆ ಸಂಘರ್ಷಗಳು ಸಾಮಾನ್ಯವಾಗಿ ಸ್ಥಳಾಂತರಗೊಂಡ ಜನಸಂಖ್ಯೆಯನ್ನು ಸೀಮಿತ ನೈರ್ಮಲ್ಯ ಮತ್ತು ಕಳಪೆ ಜೀವನ ಪರಿಸ್ಥಿತಿಗಳೊಂದಿಗೆ ಕಿಕ್ಕಿರಿದ ಶಿಬಿರಗಳಿಗೆ ಒತ್ತಾಯಿಸುತ್ತದೆ. ಮಲೇರಿಯಾ ಹರಡುವಿಕೆಗೆ ಅವರ ದುರ್ಬಲತೆಯನ್ನು ಹೆಚ್ಚಿಸುತ್ತದೆ. ಈ ಅಂತರ್ಸಂಪರ್ಕಿತ ಸಮಸ್ಯೆಗಳು ವಿವಿಧ ಸೆಟ್ಟಿಂಗ್ಗಳಲ್ಲಿ ಮಲೇರಿಯಾವನ್ನು ಪರಿಹರಿಸುವ ಸಂಕೀರ್ಣತೆಯನ್ನು ಎತ್ತಿ ತೋರಿಸುತ್ತವೆ. ಹೆಚ್ಚಿನ ಔಷಧ ಪ್ರತಿರೋಧವನ್ನು ಹೊಂದಿರುವ ಪ್ರದೇಶಗಳಿಂದ ಸಂಘರ್ಷವನ್ನು ಅನುಭವಿಸುವವರವರೆಗೆ ಈ ಮಾರಣಾಂತಿಕ ರೋಗವನ್ನು ಯಶಸ್ವಿಯಾಗಿ ಎದುರಿಸಲು ಹೊಸ ಚಿಕಿತ್ಸೆಗಳು ಮತ್ತು ಕೀಟನಾಶಕಗಳ ಮೇಲೆ ನಿರಂತರ ಸಂಶೋಧನೆಯ ತುರ್ತು ಅವಶ್ಯಕತೆಯಿದೆ. ಅದು ಪ್ರತಿರೋಧದ ಕಾರ್ಯವಿಧಾನಗಳನ್ನು ಬೈಪಾಸ್ ಮಾಡುತ್ತದೆ ಮತ್ತು ಸೊಳ್ಳೆ ನಡವಳಿಕೆಗಳನ್ನು ಬದಲಿಸಲು ನವೀನ ವಿಧಾನಗಳನ್ನು ಪರಿಗಣಿಸುತ್ತದೆ. ಹೆಚ್ಚುವರಿಯಾಗಿ ಘರ್ಷಣೆಗಳ ನಡುವೆಯೂ ಪ್ರಮುಖ ಮಧ್ಯಸ್ಥಿಕೆಗಳ ವಿತರಣೆಯನ್ನು ಆದ್ಯತೆ ನೀಡಲು ಸಂಘಟಿತ ಪ್ರಯತ್ನಗಳನ್ನು ಮಾಡಬೇಕು. ಇದರಿಂದಾಗಿ ದುರ್ಬಲ ಜನಸಂಖ್ಯೆಯು ಸಾಕಷ್ಟು ತಡೆಗಟ್ಟುವ ವಿಧಾನಗಳು ಮತ್ತು ಚಿಕಿತ್ಸಾ ಸೌಲಭ್ಯಗಳಿಗೆ ಪ್ರವೇಶವನ್ನು ಹೊಂದಿರುತ್ತದೆ. ಮಲೇರಿಯಾ ನಿಯಂತ್ರಣ ಮತ್ತು ನಿರ್ಮೂಲನೆಯಲ್ಲಿನ ಹೂಡಿಕೆಯು ಈ ಮಾರಣಾಂತಿಕ ಕಾಯಿಲೆಯ ವಿರುದ್ಧದ ಹೋರಾಟದಲ್ಲಿ ನಿರ್ಣಾಯಕ ಅಂಶವಾಗಿ ದೀರ್ಘಕಾಲದಿಂದ ಗುರುತಿಸಲ್ಪಟ್ಟಿದೆ. ಆದಾಗ್ಯೂ ವರ್ಷಗಳಲ್ಲಿ ಮಾಡಿದ ಪ್ರಗತಿಯ ಹೊರತಾಗಿಯೂ ಮಲೇರಿಯಾ ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಗಾಗಿ ಧನಸಹಾಯವು ವಿಶ್ವ ಆರೋಗ್ಯ ಸಂಸ್ಥೆ ಜಾಗತಿಕ ಕಾರ್ಯತಂತ್ರವು ನಿಗದಿಪಡಿಸಿದ ಗುರಿಗಳನ್ನು ಸಾಧಿಸಲು ಅಗತ್ಯಕ್ಕಿಂತ ಕಡಿಮೆಯಾಗಿದೆ. ಸಾಕಷ್ಟು ಹೂಡಿಕೆಯ ಕೊರತೆಯು ಮಲೇರಿಯಾವನ್ನು ನಿಯಂತ್ರಿಸುವ ಮತ್ತು ತೊಡೆದುಹಾಕುವ ಪ್ರಯತ್ನಗಳಿಗೆ ಅಡ್ಡಿಯಾಗುವುದಲ್ಲದೆ ಲಕ್ಷಾಂತರ ಜೀವಗಳನ್ನು ಅಪಾಯಕ್ಕೆ ತಳ್ಳುತ್ತದೆ.
ಈ ಸಾಕಷ್ಟು ಹೂಡಿಕೆಗೆ ಒಂದು ಕಾರಣವೆಂದರೆ ಮಲೇರಿಯಾವು ಇನ್ನು ಮುಂದೆ ಸಾರ್ವಜನಿಕ ಆರೋಗ್ಯದ ಪ್ರಮುಖ ಕಾಳಜಿಯಲ್ಲ ಎಂಬ ತಪ್ಪು ಕಲ್ಪನೆಯಾಗಿದೆ. ಮಲೇರಿಯಾ ಪ್ರಕರಣಗಳು ಮತ್ತು ಸಾವುಗಳನ್ನು ಕಡಿಮೆ ಮಾಡುವಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಲಾಗಿದೆ ಎಂಬುದು ನಿಜವಾಗಿದ್ದರೂ, ವಿಶೇಷವಾಗಿ ಸೀಮಿತ ಆರೋಗ್ಯ ಸಂಪನ್ಮೂಲಗಳನ್ನು ಹೊಂದಿರುವ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಈ ರೋಗವು ಇನ್ನೂ ಗಮನಾರ್ಹ ಬೆದರಿಕೆಯನ್ನು ಉಂಟುಮಾಡುತ್ತದೆ. ಪ್ರಪಂಚದಾದ್ಯಂತ ವಿಶೇಷವಾಗಿ ಚಿಕ್ಕ ಮಕ್ಕಳು ಮತ್ತು ಗರ್ಭಿಣಿಯರಲ್ಲಿ ಮಲೇರಿಯಾವು ಸಾವಿನ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಸಾಕಷ್ಟು ನಿಧಿಯನ್ನು ನಿರ್ಲಕ್ಷಿಸುವುದು ಎಂದರೆ ಈ ದುರ್ಬಲ ಜನಸಂಖ್ಯೆಯನ್ನು ನಿರ್ಲಕ್ಷಿಸುವುದು. ನಿಧಿಯ ಅಂತರಕ್ಕೆ ಕಾರಣವಾಗುವ ಇನ್ನೊಂದು ಅಂಶವೆಂದರೆ ಮಲೇರಿಯಾವನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಲು ಅಸ್ತಿತ್ವದಲ್ಲಿರುವ ಮಧ್ಯಸ್ಥಿಕೆಗಳು ಸಾಕು ಎಂದು ನಂಬುವ ದಾನಿಗಳು ಮತ್ತು ಸರ್ಕಾರಗಳಲ್ಲಿ ಆತ್ಮತೃಪ್ತಿ. ಆದಾಗ್ಯೂ, ಉದಯೋನ್ಮುಖ ಔಷಧ ನಿರೋಧಕತೆ, ಕೀಟನಾಶಕಗಳಿಗೆ ಸೊಳ್ಳೆ ವಾಹಕ ಪ್ರತಿರೋಧ, ಹವಾಮಾನ ಬದಲಾವಣೆಯ ಪರಿಣಾಮಗಳು ಹರಡುವ ಪ್ರದೇಶಗಳನ್ನು ಹೆಚ್ಚಿಸುವುದು ಮತ್ತು ಸಾಮಾಜಿಕ ಅಸಮಾನತೆಗಳು ಸಂಶೋಧನೆ ಮತ್ತು ಅನುಷ್ಠಾನ ತಂತ್ರಗಳಲ್ಲಿ ನಿರಂತರ ಹೂಡಿಕೆಯನ್ನು ಸಮರ್ಥಿಸುತ್ತವೆ. ನಿರಂತರ ಆರ್ಥಿಕ ಬೆಂಬಲವಿಲ್ಲದೆ ಮಲೇರಿಯಾವನ್ನು ನಿಯಂತ್ರಿಸುವ ಮತ್ತು ಅಂತಿಮವಾಗಿ ತೊಡೆದುಹಾಕುವ ಪ್ರಯತ್ನಗಳು ಈಗಾಗಲೇ ಸಾಧಿಸಿರುವ ಪ್ರಗತಿಯನ್ನು ನಿಶ್ಚಲಗೊಳಿಸುತ್ತದೆ ಅಥವಾ ಹಿಮ್ಮುಖಗೊಳಿಸುತ್ತದೆ. ಸರ್ಕಾರಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಲೋಕೋಪಕಾರಿಗಳು ಮತ್ತು ವ್ಯಕ್ತಿಗಳು ಮಲೇರಿಯಾ ನಿಯಂತ್ರಣ ಮತ್ತು ನಿರ್ಮೂಲನೆಯಲ್ಲಿ ಹೂಡಿಕೆಗೆ ಆದ್ಯತೆ ನೀಡಬೇಕು ಎಂದು ಗುರುತಿಸುವುದು ಬಹಳ ಮುಖ್ಯ. ಸಾಕಷ್ಟು ಧನಸಹಾಯವು ಜೀವಗಳನ್ನು ಉಳಿಸಲು ಸಹಾಯ ಮಾಡುತ್ತದೆ, ಆದರೆ ಈ ತಡೆಗಟ್ಟಬಹುದಾದ ಪರಾವಲಂಬಿ ಸೋಂಕಿನಿಂದ ಉಂಟಾದ ಅನಾರೋಗ್ಯದ ಕಾರಣದಿಂದಾಗಿ ಕೆಲಸ ಅಥವಾ ಶಾಲೆಗೆ ಗೈರುಹಾಜರಾಗಿರುವುದು ಕಡಿಮೆಯಾದ ಕಾರಣ ಸುಧಾರಿತ ಆರ್ಥಿಕ ಉತ್ಪಾದಕತೆಯಂತಹ ಹೆಚ್ಚುವರಿ ಪ್ರಯೋಜನಗಳನ್ನು ತರುತ್ತದೆ. ಕೋವಿಡ್-19 ರ ಜಾಗತಿಕ ಏಕಾಏಕಿ ನಿಸ್ಸಂದೇಹವಾಗಿ ವಿಶ್ವಾದ್ಯಂತ ಮಲೇರಿಯಾ ಪ್ರತಿಕ್ರಿಯೆಗಳಿಗೆ ಫ್ರೆಂಚ್ ಅನ್ನು ಎಸೆದಿದೆ. ಕೋವಿಡ್-19 ರೋಗಿಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಆರೋಗ್ಯ ವ್ಯವಸ್ಥೆಗಳು ಮುಳುಗಿರುವುದರಿಂದ ಸಂಪನ್ಮೂಲಗಳು ಮತ್ತು ಗಮನವನ್ನು ಮಲೇರಿಯಾ ನಿಯಂತ್ರಣ ಕಾರ್ಯಕ್ರಮಗಳಿಂದ ಬೇರೆಡೆಗೆ ತಿರುಗಿಸಲಾಗಿದೆ. ಈ ಎರಡು ರೋಗಗಳ ರೋಗಲಕ್ಷಣಗಳು ಹೆಚ್ಚಾಗಿ ಅತಿಕ್ರಮಿಸಬಹುದಾದ ಕಾರಣ ಈ ಬದಲಾವಣೆಯು ಗಾಬರಿ ಹುಟ್ಟಿಸುವಂತಿದೆ. ಎರಡರಿಂದಲೂ ಸೋಂಕಿಗೆ ಒಳಗಾಗಬಹುದಾದ ವ್ಯಕ್ತಿಗಳನ್ನು ನಿಖರವಾಗಿ ಪತ್ತೆಹಚ್ಚಲು ಮತ್ತು ಚಿಕಿತ್ಸೆ ನೀಡಲು ಇದು ಸವಾಲಾಗಿದೆ. ಇದಲ್ಲದೆ, ಸಾಂಕ್ರಾಮಿಕವು ಆಂಟಿಮಲೇರಿಯಲ್ ಔಷಧಿಗಳ ಪೂರೈಕೆ ಸರಪಳಿಯನ್ನು ಅಡ್ಡಿಪಡಿಸಿದೆ, ಕೆಲವು ಪ್ರದೇಶಗಳಲ್ಲಿ ಕೊರತೆಗೆ ಕಾರಣವಾಗುತ್ತದೆ ಮತ್ತು ಆರೋಗ್ಯವಾಗಿರಲು ಅವುಗಳನ್ನು ಅವಲಂಬಿಸಿರುವವರಿಗೆ ಪ್ರವೇಶವನ್ನು ತಡೆಯುತ್ತದೆ. ಸಂಪನ್ಮೂಲಗಳ ವಿಚಲನದಿಂದ ಮಲೇರಿಯಾ ಪ್ರತಿಕ್ರಿಯೆಗಳು ರಾಜಿ ಮಾಡಿಕೊಳ್ಳುವುದು ಮಾತ್ರವಲ್ಲದೆ, ಕೋವಿಡ್-19 ಕಾರಣದಿಂದಾಗಿ ಸಾರ್ವಜನಿಕ ಆರೋಗ್ಯ ಮುನ್ನೆಚ್ಚರಿಕೆ ಕ್ರಮಗಳಿಂದ ಹೆಚ್ಚುವರಿ ಅಡಚಣೆಯನ್ನು ಎದುರಿಸಬೇಕಾಗುತ್ತದೆ. ಸಾಮಾಜಿಕ ಅಂತರ ಮತ್ತು ಲಾಕ್ಡೌನ್ಗಳಂತಹ ಈ ಕ್ರಮಗಳು ಒಂದು ಕಾಯಿಲೆಯ ಹರಡುವಿಕೆಯನ್ನು ತಡೆಯುವ ಗುರಿಯನ್ನು ಹೊಂದಿವೆ, ಆದರೆ ಇನ್ನೊಂದು ರೋಗದ ವಿರುದ್ಧ ತಡೆಗಟ್ಟುವ ಪ್ರಯತ್ನಗಳನ್ನು ಅಜಾಗರೂಕತೆಯಿಂದ ಅಡ್ಡಿಪಡಿಸುತ್ತವೆ. ಮಲೇರಿಯಾ ತಡೆಗಟ್ಟುವಿಕೆಯು ಸಮುದಾಯದ ತೊಡಗಿಸಿಕೊಳ್ಳುವಿಕೆ ಮತ್ತು ಕ್ಷೇತ್ರ ಕಾರ್ಯಕರ್ತರು ಮನೆಗಳಿಗೆ ಭೇಟಿ ನೀಡುವ ಬೆಡ್ನೆಟ್ಗಳನ್ನು ವಿತರಿಸಲು ಅಥವಾ ಒಳಾಂಗಣ ಉಳಿಕೆ ಸಿಂಪರಣೆ ಮಾಡಲು ಹೆಚ್ಚು ಅವಲಂಬಿತವಾಗಿದೆ. ಆದಾಗ್ಯೂ, ಸಾಂಕ್ರಾಮಿಕ ರೋಗದ ಮಧ್ಯೆ ಚಲನಶೀಲತೆಯ ನಿರ್ಬಂಧಗಳಿಂದಾಗಿ ಈ ಚಟುವಟಿಕೆಗಳನ್ನು ತೀವ್ರವಾಗಿ ಮೊಟಕುಗೊಳಿಸಲಾಗಿದೆ ಅಥವಾ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ತಡೆಗಟ್ಟುವ ಮಧ್ಯಸ್ಥಿಕೆಗಳಲ್ಲಿ ಉಂಟಾಗುವ ಅಂತರವು ಮಲೇರಿಯಾ ಪ್ರಕರಣಗಳ ಪುನರುತ್ಥಾನಕ್ಕೆ ಕಾರಣವಾಗಬಹುದು. ಈ ಮಾರಣಾಂತಿಕ ರೋಗವನ್ನು ನಿಯಂತ್ರಿಸುವಲ್ಲಿ ದಶಕಗಳ ಮೌಲ್ಯದ ಪ್ರಗತಿಯನ್ನು ರದ್ದುಗೊಳಿಸಬಹುದು. ಕೊನೆಯಲ್ಲಿ, ಸರ್ಕಾರಗಳು ಮತ್ತು ಆರೋಗ್ಯ ವ್ಯವಸ್ಥೆಗಳು ಕೋವಿಡ್-19 ಅನ್ನು ಒಳಗೊಂಡಿರುವಾಗ ಮತ್ತು ಅದರ ವಿನಾಶಕಾರಿ ಪರಿಣಾಮಗಳಿಂದ ಅವರ ಜನಸಂಖ್ಯೆಯನ್ನು ರಕ್ಷಿಸುವಲ್ಲಿ ಹಿಡಿತ ಸಾಧಿಸುತ್ತಿರುವಾಗ, ಮಲೇರಿಯಾದಂತಹ ಇತರ ದೀರ್ಘಕಾಲದ ಜಾಗತಿಕ ಆರೋಗ್ಯ ಸವಾಲುಗಳ ಬಗ್ಗೆ ಮರೆಯದಿರುವುದು ಬಹಳ ಮುಖ್ಯ. ಕೋವಿಡ್-19 ನೊಂದಿಗೆ ಅತಿಕ್ರಮಿಸುವ ಲಕ್ಷಣಗಳು ಈ ರೋಗಗಳ ನಡುವೆ ಪರಿಣಾಮಕಾರಿಯಾಗಿ ವ್ಯತ್ಯಾಸವನ್ನುಂಟು ಮಾಡುವ ಸುಧಾರಿತ ರೋಗನಿರ್ಣಯ ತಂತ್ರಗಳ ಅಗತ್ಯವನ್ನು ಎತ್ತಿ ತೋರಿಸುತ್ತವೆ. ಆಂಟಿಮಲೇರಿಯಾ ಔಷಧಗಳನ್ನು ಪ್ರಾಥಮಿಕವಾಗಿ ಮಲೇರಿಯಾ ಚಿಕಿತ್ಸೆಗಾಗಿ ಬಳಸಲಾಗುತ್ತಿರುವಾಗ, ಈ ಮಾರಣಾಂತಿಕ ರೋಗವನ್ನು ತಡೆಗಟ್ಟುವಲ್ಲಿ ಅವು ನಂಬಲಾಗದಷ್ಟು ಪರಿಣಾಮಕಾರಿಯಾಗಬಲ್ಲವು. ಸೋಂಕಿತ ಸೊಳ್ಳೆಗಳ ಕಡಿತದ ಮೂಲಕ ಮನುಷ್ಯರಿಗೆ ಹರಡುವ ಪರಾವಲಂಬಿಗಳಿಂದ ಮಲೇರಿಯಾ ಉಂಟಾಗುತ್ತದೆ. ಮಲೇರಿಯಾದ ಲಕ್ಷಣಗಳು ತೀವ್ರವಾಗಿರಬಹುದು ಮತ್ತು ಹೆಚ್ಚಿನ ಜ್ವರ, ಶೀತ, ಸ್ನಾಯು ನೋವು ಮತ್ತು ಆಯಾಸವನ್ನು ಒಳಗೊಂಡಿರಬಹುದು. ತಡೆಗಟ್ಟುವ ಕ್ರಮವಾಗಿ ಆಂಟಿಮಲೇರಿಯಾ ಔಷಧಗಳನ್ನು ತೆಗೆದುಕೊಳ್ಳುವ ಮೂಲಕ ಮಲೇರಿಯಾ ಹರಡಿರುವ ಪ್ರದೇಶಗಳಿಗೆ ಪ್ರಯಾಣಿಸುವ ವ್ಯಕ್ತಿಗಳು ರೋಗಕ್ಕೆ ತುತ್ತಾಗುವ ಅಪಾಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು.
ಒಂದು ಕುತೂಹಲಕಾರಿ ಒಳನೋಟವೆಂದರೆ ಮಲೇರಿಯಾ ವಿರೋಧಿ ಔಷಧಿಗಳು ಕೇವಲ ತಡೆಗಟ್ಟುವ ವಿಧಾನವಾಗಿ ಕಾರ್ಯನಿರ್ವಹಿಸುತ್ತವೆ, ಆದರೆ ಮಲೇರಿಯಾವನ್ನು ನಿರ್ಮೂಲನೆ ಮಾಡುವಲ್ಲಿ ಜಾಗತಿಕ ಪ್ರಯತ್ನಗಳಿಗೆ ಕೊಡುಗೆ ನೀಡುತ್ತವೆ. ಮಲೇರಿಯಾವು ಸ್ಥಳೀಯವಾಗಿರುವ ಪ್ರದೇಶಗಳಲ್ಲಿ ವಾಸಿಸುವ ಜನರು ನಿಯಮಿತವಾಗಿ ಈ ಔಷಧಿಗಳನ್ನು ತೆಗೆದುಕೊಳ್ಳುವಾಗ ಅವರ ರಕ್ತಪ್ರವಾಹಗಳಲ್ಲಿ ಇರುವ ಪರಾವಲಂಬಿಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಮೂಲಕ ಪ್ರಸರಣ ಚಕ್ರವನ್ನು ಮುರಿಯಲು ಸಹಾಯ ಮಾಡುತ್ತದೆ. ಇದರರ್ಥ ಸೋಂಕಿತ ಸೊಳ್ಳೆ ಕಚ್ಚಿದರೂ ಪರಾವಲಂಬಿಯನ್ನು ಇತರರಿಗೆ ಹರಡುವ ಸಾಧ್ಯತೆ ಕಡಿಮೆಯಾಗಿದೆ. ಈ ಔಷಧಿಗಳನ್ನು ತೆಗೆದುಕೊಳ್ಳುವುದರಿಂದ ಆರೋಗ್ಯಕರವಾಗಿ ಉಳಿದಿರುವ ವ್ಯಕ್ತಿಯು ಅವರ ಸಮುದಾಯದೊಳಗೆ ಮತ್ತಷ್ಟು ಸೋಂಕಿನ ಜಲಾಶಯವಾಗಿ ಕಾರ್ಯನಿರ್ವಹಿಸುವ ಸಾಧ್ಯತೆ ಕಡಿಮೆ. ಒಟ್ಟಾರೆಯಾಗಿ, ಮಲೇರಿಯಾ ಸ್ಥಳೀಯ ಪ್ರದೇಶಗಳಲ್ಲಿ ಪ್ರಯಾಣಿಸುವ ಅಥವಾ ವಾಸಿಸುವ ಜನರು ಆಂಟಿಮಲೇರಿಯಾ ಔಷಧಗಳು ಕೇವಲ ಚಿಕಿತ್ಸೆಯ ಉದ್ದೇಶಗಳಿಗೆ ಸೀಮಿತವಾಗಿಲ್ಲ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ನಿರ್ಣಾಯಕವಾಗಿದೆ. ಹೊಸ ಪ್ರಕರಣಗಳು ಸಂಪೂರ್ಣವಾಗಿ ಸಂಭವಿಸುವುದನ್ನು ತಡೆಯುವಲ್ಲಿ ಅವರು ಗಮನಾರ್ಹ ಪರಿಣಾಮ ಬೀರಬಹುದು. ಈ ಔಷಧಿಗಳನ್ನು ಸಾರ್ವಜನಿಕ ಆರೋಗ್ಯ ಕಾರ್ಯತಂತ್ರಗಳಲ್ಲಿ ಸೇರಿಸುವುದರಿಂದ ವಿಶ್ವಾದ್ಯಂತ ಈ ವಿನಾಶಕಾರಿ ರೋಗವನ್ನು ನಿಯಂತ್ರಿಸಲು ಮತ್ತು ಅಂತಿಮವಾಗಿ ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಅವರ ತಡೆಗಟ್ಟುವ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿಸುವ ಮೂಲಕ ಆರೋಗ್ಯವಾಗಿರಲು ಮತ್ತು ಮಲೇರಿಯಾದ ಸಂಭಾವ್ಯ ಮಾರಣಾಂತಿಕ ಪರಿಣಾಮಗಳ ವಿರುದ್ಧ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಮತ್ತೊಂದು ಸಾಧನದೊಂದಿಗೆ ಅಪಾಯದಲ್ಲಿರುವ ಪ್ರದೇಶಗಳಲ್ಲಿ ವ್ಯಕ್ತಿಗಳು ಮತ್ತು ಸಮುದಾಯಗಳನ್ನು ಸಬಲೀಕರಣಗೊಳಿಸಲು ನಮಗೆ ಅದ್ಭುತ ಅವಕಾಶವಿದೆ. ಗರ್ಭಾವಸ್ಥೆಯು ಉತ್ಸಾಹ ಮತ್ತು ಸಂತೋಷದ ಸಮಯವಾಗಿರಬೇಕು. ಆದರೆ ಮಲೇರಿಯಾ ಸ್ಥಳೀಯ ಪ್ರದೇಶಗಳಲ್ಲಿನ ಅನೇಕ ಮಹಿಳೆಯರಿಗೆ ಇದು ಭಯ ಮತ್ತು ಅನಿಶ್ಚಿತತೆಯನ್ನು ತರಬಹುದು. ಗರ್ಭಧಾರಣೆಯು ಮಹಿಳೆಯ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತದೆ ಮತ್ತು ಮಲೇರಿಯಾ ಸೋಂಕಿಗೆ ಹೆಚ್ಚು ಒಳಗಾಗುತ್ತದೆ ಎಂಬ ಅಂಶದಲ್ಲಿ ಕಾರಣವಿದೆ. ಪರಿಣಾಮವಾಗಿ ಗರ್ಭಿಣಿಯರು ಹೆಚ್ಚಿನ ಜ್ವರ, ಶೀತ, ದೇಹದ ನೋವು ಮತ್ತು ಅಂಗಾಂಗ ವೈಫಲ್ಯದಂತಹ ತೀವ್ರವಾದ ರೋಗಲಕ್ಷಣಗಳನ್ನು ಅನುಭವಿಸುವ ಅಪಾಯವನ್ನು ಹೆಚ್ಚಿಸುತ್ತಾರೆ. ಈ ಪರಿಸ್ಥಿತಿಯನ್ನು ಇನ್ನಷ್ಟು ಭೀಕರವಾಗಿಸುವುದು ಹುಟ್ಟಲಿರುವ ಮಗುವಿನ ಮೇಲೆ ಸಂಭಾವ್ಯ ಪರಿಣಾಮವಾಗಿದೆ. ಗರ್ಭಾವಸ್ಥೆಯಲ್ಲಿ ಮಲೇರಿಯಾ ಕಡಿಮೆ ಜನನ ತೂಕ, ಅಕಾಲಿಕ ಹೆರಿಗೆ ಅಥವಾ ಹೆರಿಗೆಗೆ ಕಾರಣವಾಗಬಹುದು. ಇವೆಲ್ಲವೂ ತಾಯಿ ಮತ್ತು ಮಗುವಿಗೆ ಗಮನಾರ್ಹ ಅಪಾಯವನ್ನುಂಟು ಮಾಡುತ್ತದೆ. ಇದಲ್ಲದೆ ಮಗುವು ಯಾವುದೇ ತೊಂದರೆಗಳಿಲ್ಲದೆ ಗರ್ಭಾವಸ್ಥೆಯಲ್ಲಿ ಬದುಕುಳಿದಿದ್ದರೂ ಸಹ ಅವರ ಬೆಳವಣಿಗೆಯ ಮೆದುಳಿನ ಮೇಲೆ ಮಲೇರಿಯಾದ ಪರಿಣಾಮಗಳಿಂದಾಗಿ ಅವರು ದೀರ್ಘಕಾಲದ ಬೆಳವಣಿಗೆಯ ಸಮಸ್ಯೆಗಳನ್ನು ಎದುರಿಸಬಹುದು. ಒಳ್ಳೆಯ ಸುದ್ದಿ ಏನೆಂದರೆ, ಗರ್ಭಾವಸ್ಥೆಯಲ್ಲಿ ಕೀಟನಾಶಕ ಚಿಕಿತ್ಸೆಯ ಬೆಡ್ನೆಟ್ಗಳು ಮತ್ತು ಆಂಟಿಮಲೇರಿಯಲ್ ಔಷಧಿಗಳಂತಹ ಸರಿಯಾದ ತಡೆಗಟ್ಟುವ ಕ್ರಮಗಳೊಂದಿಗೆ ಈ ಅಪಾಯಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು. ತಾಯಿ ಮತ್ತು ಮಗುವಿಗೆ ಆರೋಗ್ಯಕರ ಫಲಿತಾಂಶವನ್ನು ಖಚಿತಪಡಿಸಿಕೊಳ್ಳಲು ಗರ್ಭಿಣಿ ಮಹಿಳೆಯರಲ್ಲಿ ಮಲೇರಿಯಾವನ್ನು ಆರಂಭಿಕ ಪತ್ತೆ ಮತ್ತು ಚಿಕಿತ್ಸೆಗೆ ಆದ್ಯತೆ ನೀಡುವುದು ಆರೋಗ್ಯ ಪೂರೈಕೆದಾರರಿಗೆ ಮುಖ್ಯವಾಗಿದೆ. ಮಲೇರಿಯಾ ಸ್ಥಳೀಯ ಪ್ರದೇಶಗಳಲ್ಲಿ ಗರ್ಭಿಣಿಯರನ್ನು ಕೇಂದ್ರೀಕರಿಸುವ ಉದ್ದೇಶಿತ ಮಧ್ಯಸ್ಥಿಕೆಗಳನ್ನು ಕೇಂದ್ರೀಕರಿಸುವ ಮೂಲಕ ಈ ದುರ್ಬಲತೆಯನ್ನು ಎದುರಿಸುವ ಮೂಲಕ ನಾವು ಅಸಂಖ್ಯಾತ ಜೀವಗಳನ್ನು ಉಳಿಸಲು ಮತ್ತು ಇಂಟರ್ಜೆನೆರೇಷನ್ ರೋಗ ಹರಡುವಿಕೆಯ ಚಕ್ರವನ್ನು ಮುರಿಯಲು ಅವಕಾಶವನ್ನು ಹೊಂದಿದ್ದೇವೆ. ಆಫ್ರಿಕಾದಲ್ಲಿ ಮಧ್ಯಮದಿಂದ ಹೆಚ್ಚಿನ ಪ್ರಸರಣ ಪ್ರದೇಶಗಳಲ್ಲಿ ವಾಸಿಸುವ ಗರ್ಭಿಣಿ ಮಹಿಳೆಯರಿಗೆ ವಿಶ್ವ ಆರೋಗ್ಯ ಸಂಸ್ಥೆ WHO ಕನಿಷ್ಠ 3 ಡೋಸ್ ಮಧ್ಯಂತರ ತಡೆಗಟ್ಟುವ ಚಿಕಿತ್ಸೆಯನ್ನು ಏಪ್ಟ್ ತೆಗೆದುಕೊಳ್ಳುವಂತೆ ಬಲವಾಗಿ ಸಲಹೆ ನೀಡುತ್ತದೆ. ಮಲೇರಿಯಾವು ತಾಯಿ ಮತ್ತು ಹುಟ್ಟಲಿರುವ ಮಗುವಿಗೆ ಗಮನಾರ್ಹ ಅಪಾಯವನ್ನುಂಟು ಮಾಡುತ್ತದೆ. ವಿಶೇಷವಾಗಿ ಮಲೇರಿಯಾ ಸ್ಥಳೀಯವಾಗಿರುವ ಪ್ರದೇಶಗಳಲ್ಲಿ ಈ ಶಿಫಾರಸನ್ನು ಅನುಸರಿಸುವ ಮೂಲಕ ನಿರೀಕ್ಷಿತ ತಾಯಂದಿರು ರೋಗದ ಗುತ್ತಿಗೆ ಮತ್ತು ಅದರ ಹಾನಿಕಾರಕ ಪರಿಣಾಮಗಳನ್ನು ಅನುಭವಿಸುವ ಅಪಾಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು. ಮಲೇರಿಯಾವು ಸೊಳ್ಳೆಗಳ ಮೂಲಕ ಹರಡುವ ಪ್ಲಾಸ್ಮೋಡಿಯಂ ಪರಾವಲಂಬಿಗಳಿಂದ ಉಂಟಾಗುವ ಮಾರಣಾಂತಿಕ ಕಾಯಿಲೆಯಾಗಿದೆ. ಗರ್ಭಿಣಿಯರು ತಮ್ಮ ರೋಗನಿರೋಧಕ ವ್ಯವಸ್ಥೆಯಲ್ಲಿನ ಬದಲಾವಣೆಯಿಂದಾಗಿ ಮಲೇರಿಯಾಕ್ಕೆ ಹೆಚ್ಚು ಒಳಗಾಗುತ್ತಾರೆ. ಚಿಕಿತ್ಸೆ ನೀಡದೆ ಬಿಟ್ಟರೆ ಮಲೇರಿಯಾ ತೀವ್ರ ರಕ್ತಹೀನತೆ, ಸ್ವಾಭಾವಿಕ ಗರ್ಭಪಾತ, ಅಕಾಲಿಕ ಹೆರಿಗೆ, ಕಡಿಮೆ ತೂಕದ ಶಿಶುಗಳು ಮತ್ತು ತಾಯಿಯ ಸಾವಿಗೆ ಕಾರಣವಾಗಬಹುದು. ಆದಾಗ್ಯೂ ಏಪ್ಟ್ ಗರ್ಭಿಣಿಯರಿಗೆ ಅವರ ಗರ್ಭಾವಸ್ಥೆಯ ಉದ್ದಕ್ಕೂ ಆಂಟಿಮಲೇರಿಯಲ್ ಔಷಧಿಗಳನ್ನು ನಿಯಮಿತವಾಗಿ ನೀಡುವ ಮೂಲಕ ಈ ಅಪಾಯಗಳ ವಿರುದ್ಧ ಪರಿಣಾಮಕಾರಿ ತಡೆಗಟ್ಟುವ ಕ್ರಮವನ್ನು ನೀಡುತ್ತದೆ. ಒಟ್ಟಾರೆಯಾಗಿ ಗರ್ಭಿಣಿಯರ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಆದ್ಯತೆ ನೀಡುವುದು ಆಫ್ರಿಕಾದಾದ್ಯಂತ ಹೆಚ್ಚಿನ ಪ್ರಸರಣ ಪ್ರದೇಶಗಳಲ್ಲಿ ಆರೋಗ್ಯ ಪೂರೈಕೆದಾರರಿಗೆ ಕೇಂದ್ರ ಗಮನವನ್ನು ನೀಡಬೇಕು. ಏಪ್ಟ್ 3 ಡೋಸ್ಗಳಿಗೆ HUನ ಶಿಫಾರಸನ್ನು ಕಾರ್ಯಗತಗೊಳಿಸುವುದರಿಂದ ಗರ್ಭಾವಸ್ಥೆಯಲ್ಲಿ ಮಲೇರಿಯಾ ಸೋಂಕಿನೊಂದಿಗೆ ಸಂಬಂಧಿಸಿದ ತೊಡಕುಗಳನ್ನು ತಡೆಗಟ್ಟುವ ಮೂಲಕ ತಾಯಿಯ ಮತ್ತು ನವಜಾತ ಫಲಿತಾಂಶಗಳನ್ನು ಹೆಚ್ಚು ಸುಧಾರಿಸಬಹುದು.
ಈ ತಡೆಗಟ್ಟುವ ಕ್ರಮದ ಬಗ್ಗೆ ತಿಳುವಳಿಕೆಯನ್ನು ಉಳಿಸಿಕೊಳ್ಳುವ ಮೂಲಕ ಮತ್ತು ಸ್ಥಳೀಯ ಸಮುದಾಯಗಳಲ್ಲಿ ಅದರ ಅಳವಡಿಕೆಯನ್ನು ಪ್ರೋತ್ಸಾಹಿಸುವ ಮೂಲಕ ಆರೋಗ್ಯ ವೃತ್ತಿಪರರು ನಿರೀಕ್ಷಿತ ತಾಯಂದಿರ ಮೇಲೆ ಮಲೇರಿಯಾದ ಹೊರೆಯನ್ನು ಕಡಿಮೆ ಮಾಡುವಲ್ಲಿ ಗಣನೀಯ ಪರಿಣಾಮ ಬೀರಬಹುದು. ಹೆಚ್ಚಿನ ಮಟ್ಟದ ಮಲೇರಿಯಾ ಹರಡುವಿಕೆ ಇರುವ ಪ್ರದೇಶಗಳಲ್ಲಿ ವಾಸಿಸುವುದು ವ್ಯಕ್ತಿಗಳು ಮತ್ತು ಸಮುದಾಯಗಳಿಗೆ ನಡೆಯುತ್ತಿರುವ ಸವಾಲಾಗಿದೆ. ಆದಾಗ್ಯೂ ಗಮನಿಸಲಾದ ಒಂದು ಕುತೂಹಲಕಾರಿ ವಿದ್ಯಮಾನವೆಂದರೆ ಕಾಲಾನಂತರದಲ್ಲಿ ರೋಗಕ್ಕೆ ಭಾಗಶಃ ಪ್ರತಿರಕ್ಷೆಯ ಬೆಳವಣಿಗೆಯಾಗಿದೆ. ಜನರು ಪದೇ ಪದೇ ಮಲೇರಿಯಾ ಪರಾವಲಂಬಿಗಳಿಗೆ ಒಡ್ಡಿಕೊಳ್ಳುವುದರಿಂದ ಅವರ ಪ್ರತಿರಕ್ಷಣಾ ವ್ಯವಸ್ಥೆಗಳು ಕ್ರಮೇಣ ಸೋಂಕನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಗುರುತಿಸಲು ಮತ್ತು ಹೋರಾಡಲು ಕಲಿಯುತ್ತವೆ. ಈ ಸ್ವಾಧೀನಪಡಿಸಿಕೊಂಡ ಪ್ರತಿರಕ್ಷೆಯು ಪೀಡಿತರು ಅನುಭವಿಸುವ ರೋಗಲಕ್ಷಣಗಳ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ, ಆದರೆ ಭವಿಷ್ಯದ ಸೋಂಕುಗಳ ವಿರುದ್ಧ ಕೆಲವು ಮಟ್ಟದ ರಕ್ಷಣೆಯನ್ನು ಒದಗಿಸುತ್ತದೆ. ಭಾಗಶಃ ವಿನಾಯಿತಿ ಅಸ್ತಿತ್ವದಲ್ಲಿದ್ದರೂ ಇದು ಮಲೇರಿಯಾದ ಎಲ್ಲಾ ತಳಿಗಳ ವಿರುದ್ಧ ಸಂಪೂರ್ಣವಾಗಿ ರಕ್ಷಿಸುವುದಿಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ. ಈ ರೋಗನಿರೋಧಕ ಶಕ್ತಿ ಹೊಂದಿರುವ ಜನರು ಇನ್ನೂ ಸೋಂಕಿಗೆ ಒಳಗಾಗಬಹುದು, ಆದರೆ ಹಿಂದೆಂದೂ ಬಹಿರಂಗಪಡಿಸದ ವ್ಯಕ್ತಿಗೆ ಹೋಲಿಸಿದರೆ ಅವರು ಸಾಮಾನ್ಯವಾಗಿ ಸೌಮ್ಯ ರೋಗಲಕ್ಷಣಗಳನ್ನು ಅನುಭವಿಸುತ್ತಾರೆ. ಇದು ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯ ಹೊಂದಾಣಿಕೆಯ ಸ್ವರೂಪವನ್ನು ಎತ್ತಿ ತೋರಿಸುತ್ತದೆ, ಏಕೆಂದರೆ ಅದು ಕಾಲಾನಂತರದಲ್ಲಿ ಪುನರಾವರ್ತಿತ ಬೆದರಿಕೆಯನ್ನು ಉತ್ತಮವಾಗಿ ಎದುರಿಸಲು ಕಲಿಯುತ್ತದೆ ಮತ್ತು ವಿಕಸನಗೊಳ್ಳುತ್ತದೆ. ಹೆಚ್ಚಿನ ಪ್ರಸರಣ ಪ್ರದೇಶಗಳಲ್ಲಿ ವಾಸಿಸುವ ವ್ಯಕ್ತಿಗಳಿಗೆ ಭಾಗಶಃ ವಿನಾಯಿತಿ ಅನೇಕ ಪ್ರಯೋಜನಗಳನ್ನು ತರುತ್ತದೆ. ಅದರ ಮಿತಿಗಳನ್ನು ಕಡೆಗಣಿಸದಿರುವುದು ನಿರ್ಣಾಯಕವಾಗಿದೆ. ಕೆಲವು ಮಟ್ಟದ ರೋಗನಿರೋಧಕ ಶಕ್ತಿಯನ್ನು ಪಡೆದುಕೊಳ್ಳುವುದು ಎಂದರೆ ಸಂಪೂರ್ಣವಾಗಿ ರೋಗನಿರೋಧಕ ಶಕ್ತಿ ಎಂದು ತಪ್ಪು ಕಲ್ಪನೆಯು ವ್ಯಕ್ತಿಗಳು ಬೆಡ್ನೆಟ್ಗಳನ್ನು ಬಳಸುವುದು ಅಥವಾ ಆಂಟಿಮಲೇರಿಯಲ್ ಔಷಧಿಗಳನ್ನು ತೆಗೆದುಕೊಳ್ಳುವಂತಹ ತಡೆಗಟ್ಟುವ ಕ್ರಮಗಳನ್ನು ನಿರ್ಲಕ್ಷಿಸಲು ಕಾರಣವಾಗಬಹುದು. ಇದಲ್ಲದೆ ಭಾಗಶಃ ರೋಗನಿರೋಧಕ ಶಕ್ತಿಯು ಹಲವು ವರ್ಷಗಳಿಂದ ನಿಧಾನವಾಗಿ ಬೆಳವಣಿಗೆಯಾಗುವುದರಿಂದ ಈ ಮಲೇರಿಯಾ ಸ್ಥಳೀಯ ಪ್ರದೇಶಗಳಿಗೆ ಮುಂಚಿತವಾಗಿ ಒಡ್ಡಿಕೊಳ್ಳದೆ ಪ್ರವೇಶಿಸುವ ಹೊಸಬರು ಅಥವಾ ಪ್ರಯಾಣಿಕರು ಇನ್ನೂ ಹೆಚ್ಚು ಒಳಗಾಗಬಹುದು ಮತ್ತು ಹೆಚ್ಚುವರಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಒಟ್ಟಾರೆಯಾಗಿ ಮಾನವರು ಭಾಗಶಃ ಪ್ರತಿರಕ್ಷೆಯನ್ನು ಹೇಗೆ ಅಭಿವೃದ್ಧಿಪಡಿಸುತ್ತಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ನಮ್ಮ ದೇಹವು ನಿರಂತರವಾಗಿ ಬದಲಾಗುತ್ತಿರುವ ಪರಿಸರಕ್ಕೆ ಹೇಗೆ ಹೊಂದಿಕೊಳ್ಳುತ್ತದೆ ಎಂಬುದರ ಒಳನೋಟವನ್ನು ನೀಡುತ್ತದೆ. ಈ ಜ್ಞಾನವು ಈ ಮಾರಣಾಂತಿಕ ಕಾಯಿಲೆಯಿಂದ ಉಂಟಾಗುವ ಜಾಗತಿಕ ಹೊರೆಯನ್ನು ಕಡಿಮೆ ಮಾಡುವಲ್ಲಿ ಲಸಿಕೆಗಳು ಮತ್ತು ಆರೋಗ್ಯ ಸೇವೆಗಳಿಗೆ ಸುಧಾರಿತ ಪ್ರವೇಶದಂತಹ ಪರಿಣಾಮಕಾರಿ ತಡೆಗಟ್ಟುವ ತಂತ್ರಗಳನ್ನು ಅಭಿವೃದ್ಧಿಪಡಿಸುವ ನಿರಂತರ ಪ್ರಯತ್ನಗಳ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಮಲೇರಿಯಾ ಸಾಮಾನ್ಯವಾಗಿ ಮನುಷ್ಯರೊಂದಿಗೆ ಸಂಬಂಧ ಹೊಂದಿದೆ, ಆದರೆ ಅದರ ವ್ಯಾಪ್ತಿಯು ನಮ್ಮ ಜಾತಿಗಳನ್ನು ಮೀರಿ ವಿಸ್ತರಿಸುತ್ತದೆ. ಪಕ್ಷಿಗಳು, ಸರೀಸೃಪಗಳು ಮತ್ತು ದಂಶಕಗಳು ಸಹ ಈ ಮಾರಣಾಂತಿಕ ಕಾಯಿಲೆಗೆ ಒಳಗಾಗುತ್ತವೆ. ಅವರ ರೋಗಲಕ್ಷಣಗಳು ಮನುಷ್ಯರ ರೋಗಲಕ್ಷಣಗಳಿಗಿಂತ ಭಿನ್ನವಾಗಿರಬಹುದು. ಅವರು ಇನ್ನೂ ಅದೇ ದುರ್ಬಲಗೊಳಿಸುವ ಪರಿಣಾಮಗಳನ್ನು ಅನುಭವಿಸುತ್ತಾರೆ. ಉದಾಹರಣೆಗೆ, ಮಲೇರಿಯಾ ಸೋಂಕಿಗೆ ಒಳಗಾದ ಪಕ್ಷಿಗಳು ಹಸಿವು ಮತ್ತು ಶಕ್ತಿಯ ಮಟ್ಟವನ್ನು ಕಡಿಮೆಗೊಳಿಸಬಹುದು, ಬೇಟೆಯಾಡಲು ಅಥವಾ ಯಶಸ್ವಿಯಾಗಿ ವಲಸೆ ಹೋಗುವುದನ್ನು ಕಷ್ಟಕರವಾಗಿಸುತ್ತದೆ. ಅಂತೆಯೇ ರೋಗದಿಂದ ಪ್ರಭಾವಿತವಾಗಿರುವ ಸರೀಸೃಪಗಳು ಮತ್ತು ದಂಶಕಗಳು ತೂಕ ನಷ್ಟವನ್ನು ಅನುಭವಿಸಬಹುದು ಮತ್ತು ದಿಗ್ಭ್ರಮೆಯ ಲಕ್ಷಣಗಳನ್ನು ತೋರಿಸಬಹುದು. ಮಲೇರಿಯಾ ಪರಾವಲಂಬಿಗಳಿಗೆ ಕೆಲವು ಪ್ರಭೇದಗಳು ಜಲಾಶಯಗಳಾಗಿ ಕಾರ್ಯನಿರ್ವಹಿಸುತ್ತವೆ ಎಂಬುದು ಪ್ರಾಣಿಗಳ ಮೇಲಿನ ಪರಿಣಾಮವನ್ನು ಇನ್ನಷ್ಟು ಗಾಬರಿಗೊಳಿಸುವಂತೆ ಮಾಡುತ್ತದೆ. ಇದರರ್ಥ ಅವರು ಯಾವುದೇ ರೋಗಲಕ್ಷಣಗಳನ್ನು ತೋರಿಸದೆ ಪರಾವಲಂಬಿಯನ್ನು ಒಯ್ಯುತ್ತಾರೆ, ಆದರೆ ಸೋಂಕಿತ ಸೊಳ್ಳೆಗಳಿಂದ ಕಚ್ಚುವಿಕೆಯ ಮೂಲಕ ಇತರ ಆರೋಗ್ಯವಂತ ವ್ಯಕ್ತಿಗಳಿಗೆ ಅದನ್ನು ರವಾನಿಸಬಹುದು. ಈ ಲಕ್ಷಣರಹಿತ ವಾಹಕಗಳು ಪ್ರಾಣಿಗಳ ಜನಸಂಖ್ಯೆಯಲ್ಲಿ ಮಲೇರಿಯಾ ಹರಡುವಿಕೆಯನ್ನು ಶಾಶ್ವತಗೊಳಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಮಲೇರಿಯಾವು ಮಾನವರ ಮೇಲೆ ಮಾತ್ರವಲ್ಲದೆ ವಿವಿಧ ಪ್ರಾಣಿ ಪ್ರಭೇದಗಳ ಮೇಲೂ ಪರಿಣಾಮ ಬೀರುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ನಾವು ತಡೆಗಟ್ಟುವ ತಂತ್ರಗಳನ್ನು ಹೇಗೆ ಅನುಸರಿಸುತ್ತೇವೆ ಎಂಬುದರ ಕುರಿತು ಹೊಸ ದೃಷ್ಟಿಕೋನವನ್ನು ತರುತ್ತದೆ. ಮಾನವ ಪ್ರಸರಣ ಮತ್ತು ಚಿಕಿತ್ಸಾ ವಿಧಾನಗಳ ಮೇಲೆ ಮಾತ್ರ ಕೇಂದ್ರೀಕರಿಸುವ ಮೂಲಕ ನಾವು ಪ್ರಾಣಿಗಳಲ್ಲಿ ಸೋಂಕಿನ ಸಂಭಾವ್ಯ ಜಲಾಶಯಗಳನ್ನು ನಿರ್ಲಕ್ಷಿಸುತ್ತೇವೆ. ಈ ಸಂಕೀರ್ಣತೆಯನ್ನು ಗುರುತಿಸುವುದರಿಂದ ಅಡ್ಡ ಜಾತಿಗಳ ಪ್ರಸರಣವನ್ನು ತಡೆಗಟ್ಟುವಲ್ಲಿ ಸಂಶೋಧನೆಯ ಹೊಸ ಮಾರ್ಗಗಳಿಗೆ ಕಾರಣವಾಗಬಹುದು ಮತ್ತು ಅಂತಿಮವಾಗಿ ಮಾನವನ ಆರೋಗ್ಯ ಮತ್ತು ವನ್ಯಜೀವಿ ಸಂರಕ್ಷಣಾ ಪ್ರಯತ್ನಗಳ ಮೇಲೆ ಮಲೇರಿಯಾದ ಒಟ್ಟಾರೆ ಹೊರೆಯನ್ನು ಕಡಿಮೆ ಮಾಡಬಹುದು. ಸಾರಾಂಶದಲ್ಲಿ ಮಲೇರಿಯಾವು ಮನುಷ್ಯರಿಗೆ ಮಾತ್ರವೇ ಅಲ್ಲ ಎಂಬುದನ್ನು ಒಪ್ಪಿಕೊಳ್ಳುವುದು ಅದರ ಪ್ರಭಾವವನ್ನು ವರ್ಧಿಸುವಲ್ಲಿ ವಿವಿಧ ಜಾತಿಗಳ ನಡುವಿನ ಆಕರ್ಷಕ ಪರಸ್ಪರ ಕ್ರಿಯೆಯನ್ನು ಬಹಿರಂಗಪಡಿಸುತ್ತದೆ.
ಪ್ರಾಣಿಗಳನ್ನು ಅತಿಥೇಯಗಳೆಂದು ಗುರುತಿಸುವುದು ಮಾನವನಿಂದ ಮನುಷ್ಯನಿಗೆ ಹರಡುವಿಕೆ ಮತ್ತು ಈ ವಿನಾಶಕಾರಿ ಕಾಯಿಲೆಯಿಂದ ಪ್ರಭಾವಿತವಾಗಿರುವ ವೈವಿಧ್ಯಮಯ ಪ್ರಾಣಿಗಳ ಜನಸಂಖ್ಯೆಯಿಂದ ಉಂಟಾಗುವ ಸಂಭಾವ್ಯ ಮೂಲಗಳೆರಡನ್ನೂ ಗುರಿಯಾಗಿಸುವ ಸಮಗ್ರ ನಿಯಂತ್ರಣ ಕ್ರಮಗಳ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಅಂತಹ ಸಮಗ್ರ ವಿಧಾನಗಳ ಮೂಲಕ ಮಾತ್ರ ನಾವು ಒಂದು ದಿನ ಮಲೇರಿಯಾವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಆಶಿಸಬಹುದು. ಅದೇ ಸಮಯದಲ್ಲಿ ವೈವಿಧ್ಯಮಯ ಪರಿಸರ ವ್ಯವಸ್ಥೆಗಳನ್ನು ರಕ್ಷಿಸುವ ಜೊತೆಗೆ ಜಾಗತಿಕ ಆರೋಗ್ಯವನ್ನು ಸುಧಾರಿಸುವ ಪ್ರಯತ್ನ. ಮಲೇರಿಯಾ ಎಂಬ ಪದವು ಬಹಳ ಹಿಂದಿನಿಂದಲೂ ಕಾಡುವ ಭಯದ ಭಾವನೆಯೊಂದಿಗೆ ಸಂಬಂಧಿಸಿದೆ. ಇಟಾಲಿಯನ್ ಪದಗಳಾದ ಮಾಲ್ ಮತ್ತು ಏರಿಯಾದಿಂದ ಹುಟ್ಟಿಕೊಂಡಿದೆ. ಇದರರ್ಥ ಕೆಟ್ಟ ಗಾಳಿ. ಆರಂಭದಲ್ಲಿ ಇದು ವಾತಾವರಣದಲ್ಲಿ ಅಡಗಿರುವ ಹಾನಿಕಾರಕ ಪದಾರ್ಥಗಳನ್ನು ಉಸಿರಾಡುವುದರಿಂದ ಉಂಟಾಗುತ್ತದೆ ಎಂದು ನಂಬಲಾಗಿತ್ತು. ಇಂದು ಮಲೇರಿಯಾವು ಸೊಳ್ಳೆ ಕಡಿತದ ಮೂಲಕ ಹರಡುತ್ತದೆ ಎಂದು ನಮಗೆ ತಿಳಿದಿದೆ. ಆದರೆ ಈ ಐತಿಹಾಸಿಕ ದೃಷ್ಟಿಕೋನದ ಬಗ್ಗೆ ಇನ್ನೂ ಏನಾದರೂ ಸೆರೆಹಿಡಿಯುತ್ತದೆ? ಜನರು ತಾವು ಉಸಿರಾಡುವ ಗಾಳಿಗೆ ಭಯಪಡುವ ಸಮಯವನ್ನು ಕಲ್ಪಿಸಿಕೊಳ್ಳಿ, ಏಕೆಂದರೆ ಅದು ಅನಾರೋಗ್ಯ ಮತ್ತು ಸಾವನ್ನು ತರುತ್ತದೆ ಎಂದು ಅವರು ನಂಬಿದ್ದರು. ಇದು ಮಾನವ ಜೀವನದ ದುರ್ಬಲತೆಯನ್ನು ಮತ್ತು ಅರ್ಥಮಾಡಿಕೊಳ್ಳಲು ನಮ್ಮ ಅಂತ್ಯವಿಲ್ಲದ ಅನ್ವೇಷಣೆಯನ್ನು ನಮಗೆ ನೆನಪಿಸುತ್ತದೆ. ವಿಜ್ಞಾನ ಮತ್ತು ವೈದ್ಯಕೀಯದಲ್ಲಿ ನಮ್ಮ ಪ್ರಗತಿಗಳ ಹೊರತಾಗಿಯೂ ನಮ್ಮ ಪ್ರಪಂಚದ ಸಂಕೀರ್ಣ ಕಾರ್ಯಗಳ ಬಗ್ಗೆ ನಾವು ಇನ್ನೂ ಅರ್ಥಮಾಡಿಕೊಳ್ಳಬೇಕಾಗಿದೆ. ಬಹುಶಃ ಈ ಕಲ್ಪನೆಯು ಉತ್ತಮ ಆರೋಗ್ಯವನ್ನು ಪಾಲಿಸಲು ಮತ್ತು ನಾವು ತೆಗೆದುಕೊಳ್ಳುವ ಪ್ರತಿ ಉಸಿರಿಗೆ ಕೃತಜ್ಞರಾಗಿರಲು ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಮಲೇರಿಯಾವು ಗಂಭೀರವಾದ ಜಾಗತಿಕ ಆರೋಗ್ಯ ಸಮಸ್ಯೆಯಾಗಿ ಉಳಿದಿದ್ದರೂ ಅದರ ಐತಿಹಾಸಿಕ ಸಂದರ್ಭದ ಬಗ್ಗೆ ಓದುವುದು. ಶುದ್ಧ ಗಾಳಿ ಮತ್ತು ಆರೋಗ್ಯದ ಪ್ರವೇಶವು ಅನಾರೋಗ್ಯಕ್ಕೆ ಒಳಗಾಗುವ ಅಪಾಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುವ ಪರಿಸರದಲ್ಲಿ ವಾಸಿಸಲು ನಮ್ಮಲ್ಲಿ ಅನೇಕರು ಎಷ್ಟು ಅದೃಷ್ಟವಂತರು ಎಂಬುದನ್ನು ನಾವು ಪ್ರಶಂಸಿಸಬಹುದು. 1880ರಲ್ಲಿ ಚಾರ್ಲ್ಸ್ ಲೂಯಿಸ್ ಅಲ್ಫೋನ್ಸ್ ಲಾವೆರನ್ ಅವರು ಪ್ಲಾಸ್ಮೋಡಿಯಂ ಪರಾವಲಂಬಿಯ ಆವಿಷ್ಕಾರವು ಮಲೇರಿಯಾದ ಕಾರಣವನ್ನು ಅರ್ಥಮಾಡಿಕೊಳ್ಳುವಲ್ಲಿ ಪ್ರಮುಖ ಕ್ಷಣವಾಗಿದೆ. ಈ ಚಿಕ್ಕ ಏಕಕೋಶೀಯ ಜೀವಿಯು ಪ್ರತಿ ವರ್ಷ ಲಕ್ಷಾಂತರ ಜೀವಗಳ ಮೇಲೆ ವಿನಾಶವನ್ನು ಉಂಟುಮಾಡಲು ಕಾರಣವಾಗಿದೆ. ಮಲೇರಿಯಾ ಸೋಂಕಿನೊಂದಿಗೆ ಬರುವ ರೋಗಲಕ್ಷಣಗಳ ತೀವ್ರತೆ ಮತ್ತು ವ್ಯಾಪ್ತಿಯು ಇಂದಿಗೂ ವಿಜ್ಞಾನಿಗಳನ್ನು ಬೆರಗುಗೊಳಿಸುತ್ತದೆ. ಹೆಚ್ಚಿನ ಜ್ವರ ಮತ್ತು ತೀವ್ರವಾದ ಶೀತದಿಂದ ವಾಕರಿಕೆ ಮತ್ತು ಆಯಾಸದವರೆಗೆ ಪರಾವಲಂಬಿಯು ದೇಹದ ಯಾವುದೇ ಭಾಗವನ್ನು ಸ್ಪರ್ಶಿಸದೆ ಬಿಡುವುದಿಲ್ಲ. ಆದರೆ ಕೆಲವು ವ್ಯಕ್ತಿಗಳು ಈ ಸೂಕ್ಷ್ಮ ಆಕ್ರಮಣಕಾರರಿಗೆ ಬಲಿಯಾಗುವಂತೆ ಮಾಡುತ್ತದೆ, ಆದರೆ ಇತರರು ಪಾರಾಗದೆ ಉಳಿಯುತ್ತಾರೆ. ಮಲೇರಿಯಾಕ್ಕೆ ಒಬ್ಬರ ಒಳಗಾಗುವಿಕೆಯನ್ನು ನಿರ್ಧರಿಸುವಲ್ಲಿ ಜೆನೆಟಿಕ್ಸ್ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಎಂದು ತೋರುತ್ತದೆ. ಇತ್ತೀಚಿನ ಅಧ್ಯಯನಗಳು ಕೆಲವು ಆನುವಂಶಿಕ ಗುಣಲಕ್ಷಣಗಳು ವ್ಯಕ್ತಿಗಳನ್ನು ಹೆಚ್ಚು ನಿರೋಧಕ ಅಥವಾ ಸೋಂಕಿಗೆ ಒಳಗಾಗುವಂತೆ ಮಾಡಬಹುದು ಎಂದು ತೋರಿಸಿವೆ. ಈ ಹೊಸ ಒಳನೋಟವು ಈ ಮಾರಣಾಂತಿಕ ರೋಗವನ್ನು ಎದುರಿಸಲು ಮಾರ್ಗಗಳನ್ನು ಕಂಡುಕೊಳ್ಳಲು ಹೆಚ್ಚಿನ ಸಂಶೋಧನೆಗೆ ಮಾರ್ಗಗಳನ್ನು ತೆರೆದಿದೆ. ಪ್ಲಾಸ್ಮೋಡಿಯಂ ಎಂದು ಕರೆಯಲ್ಪಡುವ ಮುಗ್ಧ ಕಾಣುವ ದೋಷವನ್ನು ಹೊತ್ತಿರುವ ಸೊಳ್ಳೆಯಿಂದ ಕಚ್ಚಲ್ಪಟ್ಟಿದೆ ಎಂದು ಊಹಿಸಿ. ಅದು ನಿಮ್ಮ ದೇಹದ ಮೇಲೆ ಹಾನಿಯನ್ನುಂಟು ಮಾಡುತ್ತದೆ ಮತ್ತು ನಿಮ್ಮ ಜೀವವನ್ನು ಸಮರ್ಥವಾಗಿ ಕಸಿದುಕೊಳ್ಳುತ್ತದೆ. ಶತಮಾನಗಳ ವೈಜ್ಞಾನಿಕ ಪ್ರಗತಿಗಳ ಹೊರತಾಗಿಯೂ ಮಲೇರಿಯಾವು ಪ್ರಪಂಚದಾದ್ಯಂತ ಪ್ರಮುಖ ಬೆದರಿಕೆಯನ್ನು ಉಂಟುಮಾಡುತ್ತದೆ. ಎಲ್ಲಾ ವರ್ಷಗಳ ಹಿಂದೆ ಲ್ಯಾವೆರಾನ್ ಅವರ ಅದ್ಭುತ ಆವಿಷ್ಕಾರಕ್ಕೆ ಧನ್ಯವಾದಗಳು. ಈ ಪರಾವಲಂಬಿ ಖಳನಾಯಕನ ಬಗ್ಗೆ ನಮ್ಮ ತಿಳುವಳಿಕೆಯಲ್ಲಿ ಸಂಶೋಧಕರು ಮಹತ್ತರವಾದ ದಾಪುಗಾಲುಗಳನ್ನು ಮಾಡಿದ್ದಾರೆ. ನಾವು ಮಲೇರಿಯಾ ವಿರುದ್ಧದ ನಮ್ಮ ಯುದ್ಧವನ್ನು ಮುಂದುವರೆಸುತ್ತಿರುವಾಗ ಲಾವೆರನ್ ಮಾಡಿದ ನಿರ್ಣಾಯಕ ಕೆಲಸವನ್ನು ನಾವು ಮರೆಯಬಾರದು ಮತ್ತು ಈ ಪ್ರಾಚೀನ ಪಿಡುಗನ್ನು ಒಮ್ಮೆ ಮತ್ತು ಶಾಶ್ವತವಾಗಿ ನಿರ್ಮೂಲನೆ ಮಾಡಲು ದಣಿವರಿಯಿಲ್ಲದೆ ಶ್ರಮಿಸುವ ಮೂಲಕ ಅವರ ಪರಂಪರೆಯನ್ನು ಗೌರವಿಸೋಣ. 1897ರಲ್ಲಿ ಬ್ರಿಟಿಷ್ ವೈದ್ಯ ಸರ್ ರೊನಾಲ್ಡ್ ರಾಸ್ ಅವರು ಸೊಳ್ಳೆಗಳು ಮಲೇರಿಯಾವನ್ನು ಹರಡುತ್ತವೆ ಎಂದು ಕಂಡುಹಿಡಿದಿದ್ದು ರೋಗದ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಕ್ರಾಂತಿಗೊಳಿಸಿತು. ಅವರ ಸಂಶೋಧನೆಯ ಮೊದಲು ಅನಾರೋಗ್ಯವು ಹೇಗೆ ಹರಡಿತು ಅಥವಾ ಮಾನವನ ಆರೋಗ್ಯದ ಮೇಲೆ ಅದರ ವಿನಾಶಕಾರಿ ಪರಿಣಾಮದ ಬಗ್ಗೆ ಸ್ವಲ್ಪವೇ ತಿಳಿದಿರಲಿಲ್ಲ. ಈ ಅದ್ಭುತ ಬಹಿರಂಗಪಡಿಸುವಿಕೆಯೊಂದಿಗೆ ವೈದ್ಯರು ಮತ್ತು ವಿಜ್ಞಾನಿಗಳು ಮಲೇರಿಯಾದ ರೋಗಲಕ್ಷಣಗಳಿಗೆ ಚಿಕಿತ್ಸೆ ನೀಡುವ ಬದಲು ಸೊಳ್ಳೆ ಕಡಿತವನ್ನು ತಡೆಗಟ್ಟುವಲ್ಲಿ ತಮ್ಮ ಪ್ರಯತ್ನಗಳನ್ನು ಕೇಂದ್ರೀಕರಿಸಬಹುದು. ಸೋಂಕಿತ ಸೊಳ್ಳೆಯ ಕಚ್ಚುವಿಕೆಯ ಮೂಲಕ ಮನುಷ್ಯರಿಗೆ ಸೋಂಕು ತಗುಲಿಸುವ ಪರಾವಲಂಬಿಯಿಂದ ಮಲೇರಿಯಾ ಉಂಟಾಗುತ್ತದೆ. ಒಮ್ಮೆ ದೇಹದೊಳಗೆ ಅದು ವೇಗವಾಗಿ ಗುಣಿಸುತ್ತದೆ ಮತ್ತು ಜ್ವರ, ಶೀತ, ಆಯಾಸ ಮತ್ತು ಜ್ವರ ತರಹದ ರೋಗಲಕ್ಷಣಗಳಂತಹ ವ್ಯಾಪಕ ಶ್ರೇಣಿಯ ರೋಗಲಕ್ಷಣಗಳನ್ನು ಪ್ರಾರಂಭಿಸುತ್ತದೆ. ಸರ್ ರೊನಾಲ್ಡ್ ರಾಸ್ ಅವರ ಆವಿಷ್ಕಾರವು ಕೆಲವು ವ್ಯಕ್ತಿಗಳು ಏಕೆ ಆರೋಗ್ಯವಾಗಿ ಉಳಿದರು ಮತ್ತು ಇತರರು ಅನಾರೋಗ್ಯಕ್ಕೆ ಒಳಗಾಗಿದ್ದರು, ಇದು ಸೋಂಕಿತ ಸೊಳ್ಳೆಗಳಿಂದ ಕಚ್ಚಲ್ಪಟ್ಟಿದೆಯೇ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಈ ಜ್ಞಾನವು ಪರಿಣಾಮವಾಗಿ ಬೆಡ್ನೆಟ್ಗಳು,
ಕೀಟ ನಿವಾರಕಗಳು ಮತ್ತು ಸೊಳ್ಳೆ ಸಂತಾನೋತ್ಪತ್ತಿ ತಾಣಗಳ ನಿರ್ಮೂಲನೆ ಮುಂತಾದ ಪರಿಣಾಮಕಾರಿ ತಡೆಗಟ್ಟುವ ತಂತ್ರಗಳಿಗೆ ದಾರಿ ಮಾಡಿಕೊಟ್ಟಿತು. ಇಂದು ಮಲೇರಿಯಾವನ್ನು ಹರಡುವಲ್ಲಿ ಸೊಳ್ಳೆಗಳ ಪಾತ್ರವನ್ನು ಬಹಿರಂಗಪಡಿಸಿದ ಸರ್ ರೊನಾಲ್ಡ್ ರಾಸ್ ಅವರ ಗಮನಾರ್ಹ ಸಂಶೋಧನೆಗೆ ನಾವು ಕೃತಜ್ಞರಾಗಿರಬೇಕು. ಅವರ ಸಂಶೋಧನೆಗಳು ನಿಸ್ಸಂದೇಹವಾಗಿ ಲೆಕ್ಕವಿಲ್ಲದಷ್ಟು ಜೀವಗಳನ್ನು ಉಳಿಸಿದವು ಮತ್ತು ಈ ಮಾರಣಾಂತಿಕ ರೋಗವನ್ನು ಎದುರಿಸಲು ಭವಿಷ್ಯದ ತನಿಖೆಗಳಿಗೆ ಉಡಾವಣೆ ಪ್ಯಾಡ್ ಅನ್ನು ಒದಗಿಸಿದವು. ಮಲೇರಿಯಾ ಸಾಮಾನ್ಯವಾಗಿ ಉಷ್ಣವಲಯದ ಮತ್ತು ಉಪೋಷ್ಣವಲಯದ ಪ್ರದೇಶಗಳಲ್ಲಿ ಕಂಡುಬಂದರೆ, ಇದು ಯುನೈಟೆಡ್ ಸ್ಟೇಟ್ಸ್ ಮತ್ತು ಯುರೋಪ್ನ ಅನೇಕ ಭಾಗಗಳಲ್ಲಿ ಒಮ್ಮೆ ಸಾಮಾನ್ಯವಾಗಿತ್ತು, ಆದರೆ ನಿರ್ಮೂಲನೆಯಾಯಿತು. ವೈದ್ಯಕೀಯ ವಿಜ್ಞಾನದಲ್ಲಿನ ಪ್ರಗತಿಗಳು, ಸುಧಾರಿತ ಜೀವನ ಪರಿಸ್ಥಿತಿಗಳು ಮತ್ತು ಪರಿಣಾಮಕಾರಿ ಸಾರ್ವಜನಿಕ ಆರೋಗ್ಯ ಅಭಿಯಾನಗಳ ಸಂಯೋಜನೆಯ ಮೂಲಕ ಈ ಪ್ರಭಾವಶಾಲಿ ಸಾಧನೆಯನ್ನು ಸಾಧಿಸಲಾಗಿದೆ. ಆದಾಗ್ಯೂ, ಈ ಪ್ರದೇಶಗಳಿಂದ ಅದರ ನಿರ್ಮೂಲನದ ಹೊರತಾಗಿಯೂ ಕೆಲವು ಸಂದರ್ಭಗಳಲ್ಲಿ ರೋಗವು ಮರುಕಳಿಸುವ ಸಾಧ್ಯತೆಯಿರುವುದರಿಂದ ಜಾಗರೂಕರಾಗಿರಲು ಇದು ನಿರ್ಣಾಯಕವಾಗಿದೆ. ಮಲೇರಿಯಾವು ಪರಾವಲಂಬಿಗಳಿಂದ ಉಂಟಾಗುವ ಮಾರಣಾಂತಿಕ ಸೊಳ್ಳೆಯಿಂದ ಹರಡುವ ಸಾಂಕ್ರಾಮಿಕ ರೋಗವಾಗಿದೆ. ಇದರ ರೋಗಲಕ್ಷಣಗಳಲ್ಲಿ ಹೆಚ್ಚಿನ ಜ್ವರ, ಶೀತ, ವಾಕರಿಕೆ, ಆಯಾಸ ಮತ್ತು ಜ್ವರ ತರಹದ ಲಕ್ಷಣಗಳು ಸೇರಿವೆ. ಚಿಕಿತ್ಸೆ ನೀಡದೆ ಬಿಟ್ಟರೆ ಇದು ಅಂಗಾಂಗ ವೈಫಲ್ಯ ಮತ್ತು ಸಾವಿನಂತಹ ತೀವ್ರ ತೊಡಕುಗಳಿಗೆ ಕಾರಣವಾಗಬಹುದು. ಅದೃಷ್ಟವಶಾತ್ ಇಂದು ಯುಎಸ್ ಮತ್ತು ಯುರೋಪಿನಂತೆ ಮಲೇರಿಯಾವನ್ನು ನಿರ್ಮೂಲನೆ ಮಾಡಿದ ಪ್ರದೇಶಗಳಲ್ಲಿ ವಾಸಿಸುವವರಿಗೆ ತಮ್ಮ ಸಮುದಾಯಗಳಲ್ಲಿ ರೋಗವನ್ನು ಸಂಕುಚಿತಗೊಳಿಸುವ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಪ್ರಪಂಚದ ಈ ಭಾಗಗಳಿಂದ ಮಲೇರಿಯಾವನ್ನು ನಿರ್ಮೂಲನೆ ಮಾಡುವುದು ಸಂಘಟಿತ ಪ್ರಯತ್ನದಿಂದ ರೋಗಗಳನ್ನು ನಿಜವಾಗಿಯೂ ಜಯಿಸಬಹುದು ಎಂಬ ಸ್ಫೂರ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಆದಾಗ್ಯೂ, ಬಲವಾದ ಆರೋಗ್ಯ ವ್ಯವಸ್ಥೆಗಳು ಮತ್ತು ದೃಢವಾದ ಕಣ್ಗಾವಲು ಜಾಲಗಳನ್ನು ನಿರ್ವಹಿಸುವ ಪ್ರಾಮುಖ್ಯತೆಯನ್ನು ಇದು ನಮಗೆ ನೆನಪಿಸುತ್ತದೆ. ಜಾಗತಿಕ ಪ್ರಯಾಣವು ಹಿಂದೆಂದಿಗಿಂತಲೂ ಹೆಚ್ಚು ಪ್ರವೇಶಿಸಬಹುದಾಗಿದೆ ಮತ್ತು ಹವಾಗುಣ ಬದಲಾವಣೆಯು ವಿಶ್ವಾದ್ಯಂತ ಸೊಳ್ಳೆಗಳ ಆವಾಸಸ್ಥಾನಗಳನ್ನು ಬದಲಾಯಿಸುವುದರೊಂದಿಗೆ ಹಿಂದೆ ಬಾಧಿಸದ ಪ್ರದೇಶಗಳಲ್ಲಿ ಹೊಸ ಸಾಂಕ್ರಾಮಿಕ ರೋಗಗಳನ್ನು ಮರುಪರಿಚಯಿಸುವ ಅಥವಾ ಪರಿಚಯಿಸುವ ನಿರಂತರ ಅಪಾಯವಿದೆ. ಆದ್ದರಿಂದ ಮಲೇರಿಯಾ ವಿರುದ್ಧ ನಮ್ಮ ಸಾಧನೆಗಳನ್ನು ರಕ್ಷಿಸಲು ಆರೋಗ್ಯ ಸಂಸ್ಥೆಗಳ ನಡುವಿನ ಅಂತಾರಾಷ್ಟ್ರೀಯ ಸಹಯೋಗ ಮತ್ತು ಉತ್ತಮ ತಡೆಗಟ್ಟುವ ತಂತ್ರಗಳನ್ನು ಅಭಿವೃದ್ಧಿಪಡಿಸಲು ಸಂಶೋಧನೆಯಲ್ಲಿ ನಿರಂತರ ಹೂಡಿಕೆಯ ಅಗತ್ಯವಿರುತ್ತದೆ. ಅದು ಅಂತಿಮವಾಗಿ ಮುಂದಿನ ಪೀಳಿಗೆಗೆ ಪ್ರತಿಯೊಬ್ಬರ ಯೋಗಕ್ಷೇಮವನ್ನು ರಕ್ಷಿಸುತ್ತದೆ. ಪರಿಣಾಮಕಾರಿ ನಿಯಂತ್ರಣ ಕ್ರಮಗಳಿಗೆ ಧನ್ಯವಾದಗಳು. ಕೆಲವು ದೇಶಗಳು ಮಲೇರಿಯಾವನ್ನು ಯಶಸ್ವಿಯಾಗಿ ತೊಡೆದುಹಾಕಿವೆ. ಮಲೇರಿಯಾವು ಸೋಂಕಿತ ಸೊಳ್ಳೆಗಳ ಕಡಿತದ ಮೂಲಕ ಹರಡುವ ಪರಾವಲಂಬಿಗಳಿಂದ ಉಂಟಾಗುವ ಮಾರಣಾಂತಿಕ ಕಾಯಿಲೆಯಾಗಿದೆ. ಇದರ ಲಕ್ಷಣಗಳು ಅಧಿಕ ಜ್ವರ, ಶೀತ ಮತ್ತು ಜ್ವರ ತರಹದ ಅನಾರೋಗ್ಯವನ್ನು ಒಳಗೊಂಡಿರುತ್ತದೆ. ಪ್ರಪಂಚದ ಅನೇಕ ಭಾಗಗಳಲ್ಲಿ ಮಲೇರಿಯಾ ಇನ್ನೂ ಪ್ರಚಲಿತದಲ್ಲಿರುವಾಗ, ಶ್ರೀಲಂಕಾ ಮತ್ತು ಮಾರಿಷಸ್ನಂತಹ ಕೆಲವು ರಾಷ್ಟ್ರಗಳು ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವಲ್ಲಿ ಯಶಸ್ವಿಯಾಗಿದೆ.